ನಮಸ್ಕಾರ, ನಾನು ನವಿತಾ ಜೈನ್. ವಿಶ್ವದಾದ್ಯಂತ ಪುನೀತ್ ರಾಜ್ಕುಮಾರ್ ಅಭಿನಯದ ಜೇಮ್ಸ್ ಸಿನಿಮಾ ರಿಲೀಸ್ ಆಗಿದೆ. ಇವತ್ತು ಬೆಳಗ್ಗೆ 6 ಗಂಟೆಯಿಂದಲೇ ಎಲ್ಲಾ ಥಿಯೇಟರ್ಗಳಲ್ಲೂ ಜೇಮ್ಸ್ ತೆರೆಗೆ ಅಪ್ಪಳಿಸಿದ್ದಾನೆ. ಇವತ್ತು ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಜೇಮ್ಸ್ ಚಿತ್ರ ಇವತ್ತು ರಿಲೀಸ್ ಆಗಿರೋದು ಅಪ್ಪು ಅಭಿಮಾನಿಗಳಿಗೆ ಇದು ಡಬಲ್ ಧಮಾಕ ಇವತ್ತು. ಸೊ ಈ ಹಿನ್ನೆಲೆಯಲ್ಲಿ ಎಲ್ಲಾ ಕಡೆಗಳಲ್ಲೂ ಅಪ್ಪು ಅಭಿಮಾನಿಗಳು ಇವತ್ತು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಹಿಸ್ಟ್ರಿ ಕ್ರಿಯೇಟ್ ಆಗಿದೆ ಈ ಒಂದು ಸಿನಿಮಾಗೆ ಸಂಬಂಧಪಟ್ಟ ಹಾಗೆ. ಸುಮಾರು 4,000ಕ್ಕೂ ಅಧಿಕ ಸ್ಕ್ರೀನ್ಗಳಲ್ಲಿ ಜೇಮ್ಸ್ ರಿಲೀಸ್ ಆಗಿದ್ದು, ಜೇಮ್ಸ್ ಸಿನಿಮಾ ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ ಅವರ ಫ್ಯಾನ್ಸ್. ಥಿಯೇಟರ್ಗಳ ಮುಂದೆ ಹಬ್ಬದ ಸಂಭ್ರಮ, ಸಡಗರ, ಹರ್ಷೋದ್ಗಾರ, ಕುಣಿತ ಎಲ್ಲವೂ ಕೂಡ ಕಾಣೋದಕ್ಕೆ ಸಿಗ್ತಾ ಇದೆ. ಬೆಂಗಳೂರಿನ ವೀರಭದ್ರೇಶ್ವರ ಥಿಯೇಟರ್ ಅಲ್ಲಿ ಫಸ್ಟ್ ಶೋ ಹೌಸ್ಫುಲ್ ಆಗಿದೆ. ಥಿಯೇಟರ್ ಅಲ್ಲಿ ನಿಂತ್ಕೊಂಡೇ ಮೂವಿಯನ್ನ ನೋಡ್ತಾ ಇದ್ದಾರೆ ಅಭಿಮಾನಿಗಳು. ಹಾಗೆಯೇ ಎಲ್ಲಾ ಕಡೆಗಳಲ್ಲೂ ಕೆಲವು ಕಡೆಗಳಲ್ಲಿ ನೂಕುನುಗ್ಗಲು ಉಂಟಾಗಿದೆ, ಕೆಲವು ಕಡೆಗಳಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅಂತ ಬೇಸರವನ್ನ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ನಾವು ನಿಮ್ಗೆ ಈಗಾಗಲೇ ಕಂಠೀರವ ಸ್ಟುಡಿಯೋದ ಒಂದು ದೃಶ್ಯವನ್ನ ನಿಮ್ಗೆ ತೋರಿಸ್ತಾ ಇದ್ದೀವಿ. ಈಗಾಗಲೇ ಅಪ್ಪು ಫ್ಯಾನ್ಸ್ ಯಾವ ರೀತಿಯಾಗಿ ಬಂದಿದ್ದಾರೆ. ಕೇವಲ ಅಪ್ಪು ಫ್ಯಾನ್ಸ್ ಮಾತ್ರ ಅಲ್ಲ, ಅನೇಕರು ಇವತ್ತು ಅಪ್ಪು ಬರ್ತ್ಡೇ ಅಂತ ಹೇಳಿ ಅಪ್ಪು ಸಮಾಧಿಗೆ ನಮನವನ್ನ ಸಲ್ಲಿಸಬೇಕು, ದರ್ಶನವನ್ನ ಪಡಿಬೇಕು ಅಂತ ಹೇಳಿ ಬೆಳಗ್ಗೆ ಮುಂಜಾನೆಯಿಂದಲೇ ನಾವು ನೋಡಬಹುದು. 1 ಗಂಟೆ ಬಂದಿದ್ದೀವಿ, 2 ಗಂಟೆ ಬಂದಿದ್ದೀವಿ ನಾವು ಅಂತ ಹೇಳ್ತಾ ಇದ್ರು. ಈಗ ಅವರಿಗೆ ಅಪ್ಪು ಸಮಾಧಿಯ ದರ್ಶನವನ್ನ ಮಾಡೋದಕ್ಕೆ ಅವಕಾಶವನ್ನ ಕೊಡಲಾಗಿದೆ. ಅಲ್ಲಿ ಬಿಳಿಯ ಹೂವಿನಿಂದ ಅಲಂಕಾರವನ್ನ ಕೂಡ ಮಾಡಲಾಗಿರೋದನ್ನ ನಾವು ಗಮನಿಸಬಹುದು. ಅಪ್ಪು ಭಾವಚಿತ್ರ, ಮತ್ತೊಂದು ಕಡೆ ಬಿಳಿ ಹೂವಿನಿಂದ ಅಲಂಕಾರವನ್ನ ಮಾಡಲಾಗಿದೆ. ಅಪ್ಪು ಫ್ಯಾನ್ಸ್ ಎಲ್ಲರೂ ಕೂಡ ಒಂದ್ ಕಡೆ ಸಮಾಧಿಯ ದರ್ಶನವನ್ನ ಪಡೆದ್ರೆ, ಮತ್ತೊಂದು ಕಡೆ ಫೋಟೋಗಳನ್ನ ಕ್ಲಿಕ್ಕಿಸಿಕೊಂಡು ಅಪ್ಪು ನಮ್ಮ ಜೊತೆ ಯಾವಾಗ್ಲೂ ಇರ್ತಾರೆ ಅನ್ನುವಂತಹ ಒಂದು ಭಾವನೆಯಲ್ಲಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ರಾತ್ರಿಯಿಂದಾನೇ ಅಪ್ಪು ಸಮಾಧಿ ಬಳಿ ಬಂದು ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ ಅಪ್ಪು ಫ್ಯಾನ್ಸ್. ಈಗಾಗಲೇ ದೃಶ್ಯಗಳಲ್ಲಿ ನೀವು ಗಮನಿಸಬಹುದು, ಅಪ್ಪುವಿನ ಫೋಟೋವನ್ನ ಹಿಡ್ಕೊಂಡು ಬಂದು ಒಂದಷ್ಟು ಜನ ಬರ್ತಾ ಇದ್ರೆ, ಮತ್ತೊಂದು ಕಡೆ ಅಲ್ಲೇ ಒಂದಷ್ಟು ಜನ ಫೋಟೋವನ್ನ ಕ್ಲಿಕ್ಕಿಸಿಕೊಳ್ತಾ ಇದ್ದಾರೆ. ಅಪ್ಪುವಿನ ಬರ್ತ್ಡೇ ಇವತ್ತು ಅಂತ ಹೇಳಿ ಅನೇಕರು ಬೇರೆ ಬೇರೆ ರೀತಿ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಹಾಗೆಯೇ ಫೋಟೋ ಸೆಷನ್ಗಳಲ್ಲಿ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದೀವಿ. ಹೂವಿನಿಂದ ಅಲಂಕಾರಗೊಂಡಿದೆ ಅಪ್ಪು ಸಮಾಧಿಯಲ್ಲಿ. ಸಾಕಷ್ಟು ಜನ ಬಂದು ವೇಟ್ ಮಾಡ್ತಾ ಇದ್ದಾರೆ. ಬೆಳಗ್ಗೆನೆ ಬಂದು ನಾವು ಎಷ್ಟು ಹೊತ್ತಾದ್ರೂ ಪರವಾಗಿಲ್ಲ, ಇವತ್ತು ದರ್ಶನವನ್ನ ಮಾಡ್ಕೊಂಡೇ ಹೋಗ್ಬೇಕು ಅಂತ ಹೇಳಿ ವೇಟ್ ಮಾಡ್ತಾ ಇರುವಂತಹ, ಸರತಿ ಸಾಲಲ್ಲಿ ಅಲ್ಲಿ ಕಾಯ್ತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸಬಹುದು. ಈಗಾಗಲೇ ಅಂದ್ರೆ 1 ಗಂಟೆಯಿಂದನೇ ವೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಅಲ್ಲಿ ಅರ್ಥ ಮಾಡ್ಕೊಳ್ಬಹುದು ಯಾವ ರೀತಿಯಾಗಿ ಅವರಿಗೋಸ್ಕರ ಅವರ ಒಂದು ಸಮಾಧಿಯ ದರ್ಶನ ಇವತ್ತು ಪಡ್ಕೊಳ್ಳೇಬೇಕು ಅಂತ ಹೇಳಿ ಜನರಲ್ಲಿ ಇದೆ, ಅವರ ಮನಸ್ಸಲ್ಲಿ ಭಾವನೆ ಇದೆ ಅಂತ ಹೇಳಿ ಈಗಾಗಲೇ ಸಮಾಧಿಯ ದರ್ಶನವನ್ನ ಪಡಿತಾ ಇದ್ದಾರೆ. ಸಮಾಧಿಯನ್ನ ಒಂದು ದರ್ಶನವನ್ನ ಪಡೆಯೋದಕ್ಕೆ ಈಗ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ವೇಟ್ ಮಾಡ್ತಾ ಇದ್ರು ಜನ. ಸೊ ಈಗ ಬೆಳಗ್ಗಿನಿಂದಲೇ ಆ ಒಂದು ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಒಂದಷ್ಟು ಜನ ಫೋಟೋವನ್ನ ಕ್ಲಿಕ್ಕಿಸಿಕೊಳ್ತಾ ಇದ್ದಾರೆ, ಫೋಟೋವನ್ನ ಹಿಡ್ಕೊಂಡು ಬಂದಿದ್ದಾರೆ. ತಮ್ಗೆ ಅವರ ಮೇಲಿರುವಂತಹ ಅಭಿಮಾನ ಎಂತದ್ದು, ತಮ್ಗೆ ಅವರ ಮೇಲಿರುವಂತಹ ಪ್ರೀತಿ ಎಂತದ್ದು, ನಾವು ಅವರನ್ನ ಯಾವ ರೀತಿಯಾಗಿ ನೋಡ್ತೀವಿ, ದೇವರಾಗಿ ನೋಡ್ತೀವೋ, ಅಭಿಮಾನಿಯಾಗಿ ನೋಡ್ತೀವೋ, ಅಥವಾ ಗೆಳೆಯನಾಗಿ ನೋಡ್ತೀವೋ, ಇವೆಲ್ಲವನ್ನ ಕೂಡ ಇವತ್ತು ಅಪ್ಪು ಸಮಾಧಿ ಮುಂದೆ ಅವರ ಫ್ಯಾನ್ಸ್ ನ ಮನಸ್ಥಿತಿಯನ್ನು, ಅವರ ಭಾವನೆಯನ್ನು ನಾವು ನೋಡೋದಕ್ಕೆ ಸಿಗ್ತಾ ಇದೆ. ಒಂದಷ್ಟು ಜನ ಹೂವನ್ನ ತಂದಿದ್ದಾರೆ, ರೆಡ್ ರೋಸ್ ಅನ್ನ ತಂದಿದ್ದಾರೆ ಸಮಾಧಿ ಮುಂದೆ ಇಡೋದಕ್ಕೆ, ಬಿಳಿ ಹೂವನ್ನ ತಂದಿದ್ದಾರೆ ಸಮಾಧಿ ಮುಂದೆ ಇಡಬೇಕು, ನಾವು ನಮನವನ್ನ ಸಲ್ಲಿಸಬೇಕು ಅಂತ ಹೇಳಿ. ಅನೇಕರ ಕೈಯಲ್ಲಿ ರೆಡ್ ರೋಸ್ ಇರೋದನ್ನ ನೀವು ನೋಡಬಹುದು. ಕೆಲವರು ಫೋಟೋಗಳನ್ನ ಹಿಡ್ಕೊಂಡು ಬಂದಿದ್ದಾರೆ. ಅಪ್ಪು ಫ್ಯಾನ್ಸ್ ಎಲ್ಲರೂ ಅವರ ಭಾವನೆಗಳು ಹೇಗಿದೆ ಅದನ್ನ ಅಲ್ಲಿ ಅವರು ಪ್ರಸ್ತುತಪಡಿಸ್ತಿದ್ದಾರೆ. ಒಂದ್ ಕಡೆ ಅಪ್ಪು ಸಮಾಧಿಯ ಮುಂದೆ ಈಗಾಗಲೇ ಜನ ಇದ್ರೆ, ಮತ್ತೊಂದ್ ಕಡೆ ವೀರೇಶ್ ಥಿಯೇಟರ್ ಅಲ್ಲಿ ಆಗ್ಲೇ ಹರೀಶ್ ನಾಗರಾಜ್ ಅವರು ತೋರಿಸ್ತಾ ಇದ್ರು ಅಲ್ಲಿನ ಸಂಭ್ರಮ ಹೇಗಿದೆ ಅಂತ ಹೇಳಿ. ಮತ್ತೆ ಅವರ ಹತ್ರನೇ ಕೇಳ್ತೀನಿ, ಅಲ್ಲಿಗೆ ಹೋಗೋಣ, ವೀರೇಶ್ ಥಿಯೇಟರ್ ಅಲ್ಲಿ ಏನ್ ಆಗ್ತಾ ಇದೆ ಅಂತ ಹೇಳಿ. ಹರೀಶ್ ನಾಗರಾಜ್ ಬೆಳಗಿನಿಂದಲೂ ಕೂಡ ಬೇರೆ ಬೇರೆ ಥಿಯೇಟರ್ ಗಳಿಗೆ ವಿಸಿಟ್ ಮಾಡ್ತಿದ್ದಾರೆ. ನೀವು ವೀರೇಶ್ ಥಿಯೇಟರ್ ಅಲ್ಲಿ ಕೂಡ ಆಗದಿಂದ ಅಲ್ಲಿನ ಸಂಭ್ರಮಾಚರಣೆ ತೋರಿಸ್ತಾ ಇದ್ರಿ, ಜಾತ್ರೆನೇ ಅಲ್ಲಿ ನಿಜವಾಗ್ಲೂ ಕೂಡ. ಸೊ ಈಗ ಅಲ್ಲಿ ಏನೇನ್ ನೋಡೋದಕ್ಕೆ ಸಿಗ್ತಾ ಇದೆ, ಯಾವ ರೀತಿಯಾದಂತಹ ಒಂದು ಸಂಭ್ರಮಾಚರಣೆ ಕಾಣಿಸ್ತಾ ಇದೆ? ಓವರ್ ಟು ಯು ಹರೀಶ್ ನಾಗರಾಜ್. ವೆರಿ ಗುಡ್ ಮಾರ್ನಿಂಗ್ ನವಿತಾ ಜೈನ್. ಕಷ್ಟಪಟ್ಟು ಥಿಯೇಟರ್ ಒಳಗೆ ನುಗ್ಗಿ ಅಲ್ಲಿಂದ ಮೇಲ್ ಬಂದು, ಯಾಕಂದ್ರೆ ನಾನು ಆಡೋ ಮಾತು ಕೇಳಿಸ್ಬೇಕಲ್ಲ ಅಟ್ಲೀಸ್ಟ್ ಜನಕ್ಕೆ ಅಂತ, ಇಲ್ಲೆಲ್ಲೋ ಬೇರೆ ಕಡೆ ಬಂದು ಚುಪಾಚುಪಿ ಅಂತ ಕಷ್ಟಪಟ್ಟು ಒಳಗೆ ಬಂದು ನಿಂತಿದ್ದೀನಮ್ಮ. ಯಾಕೆ ಅಂದ್ರೆ ಎಂಟ್ರೆನ್ಸ್ ಅಲ್ಲೇ ಅಥವಾ ಹೊರಗಡೆ ನಿಂತ್ಕೊಂಡು ದೇವರಣೆಗಳು ನಾನು ಮಾತಾಡಿದ್ರೆ ಜಗತ್ತಿಗೆ ಕೇಳಿಸಕ್ ಸಾಧ್ಯನೇ ಇಲ್ಲ. ಆ ಮಟ್ಟದ ಉತ್ಸವ. ಯಾಕೆ ಅಂದ್ರೆ ಪವರ್ ಅಂದ್ರೆ ಇದಾ ಅಂತ ಅನಿಸ್ಬಿಡ್ತು ನನಗೆ. ಇದು ಪವರ್ ಅಂದ್ರೆ ಅದೊಂಥರ ಅಭಿಮಾನದ ಪವರ್, ಅದೊಂಥರ ಪ್ರೀತಿಯ ಪವರ್, ಅದೊಂಥರ ಅಪ್ಪುಗೆಯ ಪವರ್, ಅದೊಂಥರ ಆತ್ಮೀಯತೆಯ ಪವರ್, ಅದೊಂಥರ ಹಬ್ಬದ ಪವರ್, ಅದೊಂಥರ ಜಾತ್ರೆ ಪವರ್. ಇದೊಂಥರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಉತ್ಸವ ಹೇಗಿರ್ಬೇಕಪ್ಪ ಅಂದ್ರೆ ಹೀಗಿರ್ಬೇಕು ಅಂತ. ವೀರೇಶ್ ಥಿಯೇಟರ್ಗೆ ಆ ಮಾಗಡಿ ರೋಡ್ ಇದೆಯಲ್ಲ ನವಿತಾ,
ಸರಿಸುಮಾರು ಈ ಕಡೆ ಒಂದು 2 ಕಿಲೋಮೀಟರ್, ಈ ಕಡೆ ಒಂದು 2 ಕಿಲೋಮೀಟರ್ ಕಂಪ್ಲೀಟ್ ಆಗಿ ಬರೀ ದೀಪಾಲಂಕಾರಗಳು. ರಸ್ತೆಗೂ ದೀಪಾಲಂಕಾರ, ಬಿಲ್ಡಿಂಗ್ಸ್ ಎಲ್ಲ ದೀಪಾಲಂಕಾರ. ಯಾರಾದ್ರೂ ಬೇರೆ ಊರವರು ಗೊತ್ತಿಲ್ಲದೆ ಸುಮ್ಮನೆ ಬೇರೆ ಭಾಷಿಕರು ಈ ರೋಡಲ್ಲಿ ಬರ್ತಾ ಇದ್ರೆ ಏನ್ ಇವತ್ತು ಹಬ್ಬನಾ ಈ ಊರಲ್ಲಿ ಅಂತ ಕೇಳ್ಬೇಕು ಯಾರು. ಆ ತರದ ಮಟ್ಟದಲ್ಲಿ ಈ ಇಡೀ ವಾತಾವರಣ ಹಂಗಿದೆ. ನಾಟ್ ಓನ್ಲಿ ವೀರೇಶ್ ಅಂತಲ್ಲ, ನೀವು ವೀರಭದ್ರೇಶ್ವರಗೆ ಹೋದ್ರು ಅಷ್ಟೇ, ಬೆಂಗಳೂರಿನ ಸಿದ್ದೇಶ್ವರಗೆ ಹೋದ್ರು ಅಷ್ಟೇ, ಯಾವುದೇ ಥಿಯೇಟರ್, ಕರ್ನಾಟಕದ ಯಾವುದೇ ಥಿಯೇಟರ್ ನಾನು ಮಾತನಾಡಿಸ್ತೀನಿ. ಹಾಗೇನೆ ಈಗಾಗಲೇ ಕಂಠೀರವ ಸ್ಟುಡಿಯೋದ ಒಂದು ದೃಶ್ಯವನ್ನ ನಿಮ್ಗೆ ನಾವು ತೋರಿಸ್ತಾ ಇದ್ದೀವಿ. ಅಲ್ಲಿ ಯಾವ ರೀತಿಯಾಗಿ ಈಗ ಜನ ಜಂಗುಳಿ ಇದೆ, ಜನ ಸೇರಿದ್ದಾರೆ. ಯಾಕಂದ್ರೆ ನಾವು ಸಿನಿಮಾವನ್ನ ನಾವು ನೋಡ್ಬೋದು ಯಾವಾಗ ಬೇಕಾದ್ರೂ, ಆದ್ರೆ ದರ್ಶನವನ್ನ ಇವತ್ತೇ ಪಡಿಬೇಕು ಅನ್ನುವಂತಹ ಒಂದಷ್ಟು ಜನರಿದ್ರೆ, ಮತ್ತೊಂದ್ ಕಡೆ ಇವತ್ತು ನಾವು ದರ್ಶನವನ್ನ ಪಡಿಬೇಕು, ಆನಂತರ ನಾವು ಸಿನಿಮಾ ನೋಡ್ತೀವಿ ಅಂತ ಹೇಳುವವರು ಕೂಡ ಇದ್ದಾರೆ. ಸೊ ಕಂಠೀರವ ಸ್ಟುಡಿಯೋ ಅವರು ಹಳೆ ಮೂವಿ ಏನಿದೆ ಆ ಮೂವಿ ರಿಲೀಸ್ ಮಾಡ್ತಾ ಇದ್ರೆ ಇದೇ ತರ ಫ್ಯಾನ್ಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು 100% ನೋಡ್ತಾರೆ. ಸೊ ನಾವು 12 ಗಂಟೆಯಿಂದನೇ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿದ್ವಿ. ಸೊ ಕಂಠೀರವ ಸ್ಟುಡಿಯೋಗೆ ಹೋಗಿ ಅಲ್ಲಿ ಕೇಕನ್ನು ಕಟ್ ಮಾಡಿ, ಸೊ ಈಗ ಫಸ್ಟ್ ಡೇ ಫ್ಯಾನ್ ಶೋ ನೋಡಬೇಕು ಅಂತ ಬಂದು ಫಿಲಮ್ ನೋಡ್ತಾ ಇದ್ವಿ. ಸೊ ಅದ್ರ ಜೊತೆಗೆ ಇಲ್ಲಿ ವೀರಭದ್ರೇಶ್ವರ ಥಿಯೇಟರಲ್ಲಿ ಒಂದು ಕಂಟೆಸ್ಟನ್ನು ಮಾಡ್ತಾಯಿದ್ರು. ನಾನು ಆ್ಯಕ್ಚುಲಿ ಇದನ್ನು ನೋಡಿ ಅನ್ಕೊತಾ ಇದ್ದೆ ಸೊ ಇದು ಆಗುತ್ತೋ ಇಲ್ವೋ ಅಂತ. ಸೊ ಫಿಲಮ್ ಮಧ್ಯದಲ್ಲಿ ಸಡನ್ನಾಗಿ ಕರೆದು ನಿಮಗೆ ಗೋಲ್ಡ್ ಕಾಯಿನ್ ಬಂದಿದೆ ಅಂತಂದರು. ಸೊ ತುಂಬ ಖುಷಿ ಆಗ್ತಾಯಿದೆ. ಸೊ ಹ್ಯಾಪಿ ಬರ್ಡೇ ಅಪ್ಪು ಸರ್. ನೀವು ಎಲ್ಲೂ ಹೋಗಿಲ್ಲ, ನಮ್ಮ ಜೊತೆಗೆ ಇರ್ತೀರಾ. ಸೊ ಅವರು ನಮ್ಮ ಜೊತೆಗೆ ಫಿಲಮ್ ನೋಡ್ತಾ ಇದ್ದಾರೆ ಅನ್ನೋದು ಒಂದು ದೊಡ್ಡ ಖುಷಿ. ತಿಲಕ್, ಥ್ಯಾಂಕ್ ಯು. ಎಸ್, ಈಗ ತಿಲಕನ್ ಅವ್ರು ಮಾತನಾಡೋದನ್ನ ಕೇಳಿಸ್ಕೊಳ್ಳಿ. ನೋಡಿ, ಅವ್ರ ಕೈಯಲ್ಲಿ ಗೋಲ್ಡ್ ಕಾಯಿನ್ ಇದೆ. ಅವ್ರಿಗೆ ಒಂದು ಈ ಒಂದು ಚಿತ್ರತಂಡ ಇದೆಯಲ್ಲ, ಆ ಒಂದಷ್ಟು ಗಿಫ್ಟ್ಗಳನ್ನು ಕೂಡ ನೀಡಿತು, ಒಂದಷ್ಟು ಕ್ವಶನ್ಗಳನ್ನು ಕೂಡ ಕೇಳಿತ್ತು. ಈ ಸಂದರ್ಭದಲ್ಲಿ ಈ ತರದ ಒಂದು ಕಾರ್ಯಕ್ರಮಗಳನ್ನು ಕೂಡ ಮಾಡುವಂತಹ ಸಂದರ್ಭದಲ್ಲಿ ಇವರಿಗೆ ಆ ಒಂದು ಗೋಲ್ಡ್ ಕಾಯಿನ್ ಸಿಕ್ಕಿದೆ. ಅವರು ಅಪ್ಪು ಫ್ಯಾನ್ಸ್ ಕೂಡ ಹೌದು, ಜೊತೆಗೆ ಈ ಒಂದು ಥಿಯೇಟರ್ ಅಲ್ಲಿ ಚಿತ್ರವನ್ನ ನೋಡಬೇಕು ಅಂತ ಬಂದಿದ್ದಾರೆ. ಮತ್ತೊಂದು ಕಡೆ ಅದೃಷ್ಟ ಅಂದ್ರೆ ಹೀಗಿರ್ಬೇಕು ನೋಡಿ, ಅವರಿಗೆ ಗೋಲ್ಡ್ ಕಾಯಿನ್ ಸಿಕ್ಕಿದೆ, ಸಿನಿಮಾ ನೋಡುವಂತಹ ಅವಕಾಶ ಸಿಕ್ಕಿದೆ. ಅವರೇ ಹೇಳ್ತಾ ಇದ್ರು, ಒಂದ್ ಕಡೆ ಇಡೀ ಒಂದು ಚಿತ್ರ ಯಾವ ರೀತಿಯಾಗಿದೆ ಅನ್ನೋದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಇಂತಹ ಸಂಭ್ರಮಾಚರಣೆ ಬೇಕು ಅನ್ನೋದನ್ನ ಕೂಡ ಅವ್ರು ಹೇಳ್ತಾ ಇದ್ರು. ಎಷ್ಟೋ ಜನರಿಗೆ ಇಂತಹ ಅವಕಾಶಗಳು ಸಿಗೋದಿಲ್ಲ, ಎಷ್ಟೋ ಜನ ಕಾಯ್ತಿರ್ತಾರೆ ನಮಗೂ ಅಟ್ಲೀಸ್ಟ್ ಸಿಗ್ಲಿ, ಯಾಕಂದ್ರೆ ಇದು ಅಪ್ಪುಗೋಸ್ಕರ ನಾವು ಮಾಡ್ತಿರೋದು. ಅಪ್ಪು ಏನೇ ಸಿಕ್ಕಿದ್ರು ಕೂಡ ಅದು ನಮ್ಗೆ ಒಂದು ರೀತಿಯಾದಂತಹ ಪುಣ್ಯ ಅನ್ನುವಂತಹ ರೀತಿಯಲ್ಲಿ ಅವರ ಅಭಿಮಾನಿಗಳಿದ್ದಾರೆ. ಸೊ ಬೇರೆ ಬೇರೆ ರೀತಿಯಂತ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ನಾವು ಗಮನಿಸಿದ್ವಿ, ಅಪ್ಪು ನಿಧನರಾದ ನಂತರ ಯಾವ ರೀತಿಯಾಗಿ ಸಾಮಾಜಿಕ ಸೇವೆಗಳು ಜಾಸ್ತಿ ಆಗ್ತಾ ಹೋಯ್ತು, ಸೋಷಿಯಲ್ ಸರ್ವಿಸ್ಗಳು ಜಾಸ್ತಿ ಆಗ್ತಾ ಹೋಯ್ತು ಅನ್ನುವಂಥದ್ದು. ಅದೇ ರೀತಿಯಾಗಿ ಇವತ್ತು ಕೂಡ ಅನೇಕ ಕಾರ್ಯಕ್ರಮಗಳನ್ನು ಅವರ ಅಭಿಮಾನಿಗಳು ಹಮ್ಮಿಕೊಂಡಿದ್ದಾರೆ. ರಕ್ತದಾನ ಆಗಿರ್ಬೋದು, ನೇತ್ರದಾನ ಆಗಿರಬಹುದು. ಹಾಗೆಯೇ ಕೆಲವು ಕಡೆಗಳಲ್ಲಿ ನಿನ್ನೆಯಿಂದಲೇ ಕೂಡ ಅನ್ನ ಸಂತರ್ಪಣೆ ಕೂಡ ನಡೀತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಕಂಠೀರವ ಸ್ಟುಡಿಯೋ ಹಾಗೇನೆ ಜೇಮ್ಸ್ ಜಾತ್ರೆ, ಬೇರೆ ಬೇರೆ ಥಿಯೇಟರ್ಗಳಲ್ಲಿ ಯಾವ ರೀತಿಯಾಗಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಿಮ್ಗೆ ಎರಡೂ ದೃಶ್ಯಗಳನ್ನ ನಾವು ತೋರಿಸ್ತಾ ಇದೀವಿ ಅಟ್ ಎ ಸೇಮ್ ಟೈಮ್. ಯಾಕಂದ್ರೆ ಯಾವುದು ಕೂಡ ಮಿಸ್ ಆಗಬಾರ್ದು, ಎಲ್ಲಿ ಏನಾಗ್ತಾ ಇದೆ ಅದರ ಸಂಪೂರ್ಣವಾದ ಮಾಹಿತಿ ನಿಮ್ಗೆ ಸಿಗ್ಬೇಕು, ಅಪ್ಪು ಫ್ಯಾನ್ಸ್ ಆಗಿರುವಂತಹ ನಿಮ್ಗೆಲ್ಲರಿಗೂ ಕೂಡ ಸಿಗ್ಬೇಕು ಅಂತ ಹೇಳಿ ನಾವು ಎಲ್ಲಾ ದೃಶ್ಯಗಳನ್ನ ನಾವು ನಿಮ್ಗೆ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಕಂಟಿನ್ಯೂಸ್ ಆಗಿ ನಿನ್ನೆ ನೈಟ್ ಇಂದ 11 ಗಂಟೆಯಿಂದ ನಾನ್ ಸ್ಟಾಪ್ ಲೈವ್ ಅನ್ನ ನಿಮ್ಮ ನ್ಯೂಸ್ 18 ಕನ್ನಡ ಮಾಡ್ತಾ ಇದೆ. ಒಂದ್ ಕಡೆಯಲ್ಲಿ ಈಗಾಗಲೇ ಅಭಿಮಾನಿಗಳನ್ನು ಬದುಕಿದ್ದಾರೆ ಸರ್, ಅಷ್ಟೇ. ಸೂಪರ್ ಆಗಿ 200 ಡೇಸ್ ಗ್ಯಾರಂಟಿ. ಸೂಪರ್. ಸರ್ ನಾವು ಇಷ್ಟಪಡ್ತಿರೋದು ಒಂದೇ, ನಾವು ನೋಡ್ತಿರೋದು ಅಪ್ಪು ಸರ್ ಸ್ಮೈಲ್ಗೋಸ್ಕರ. ಫಿಲಮ್ ಹೆಂಗಿದ್ರು ಸಾಕಾಗಿರುತ್ತೆ, ಚಿಂದಿ ಆಗಿರುತ್ತೆ. ಅದರಲ್ಲೂ ಇಂಟರ್ವೆಲ್ ಫೈಟ್ ಮಾತ್ರ ಎಕ್ಸ್ಟ್ರಾರ್ಡಿನರಿ, ಫ್ಯಾಂಟಾಸ್ಟಿಕ್ಕು, ಏನು ಮಾತಾಡೋಂಗಿಲ್ಲ ಸರ್. ಫಿಲಮ್ ತುಂಬ ಸಾಕಾಗಿದೆ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ನೋಡ್ಬೋದು. ಬನ್ನಿ ಸರ್, ಬನ್ನಿ ಬ್ರದರ್. ಬನ್ನಿ. ಈಗ ಫಸ್ಟ್ ಹಾಫ್ ನೋಡಿದ್ರಿ, ಏನು ಅನಿಸ್ತಿದೆ ಸರ್? ಫಸ್ಟ್ ಹಾಫು ಅಸಲಿ ಆಟ ಈಗ ಶುರು ಆಗೋದು. ಗೇಮ್ ಬಾಸ್ ಎಂಟ್ರಿ, ಶಿವಣ್ಣ ವಯಸ್ಸು ಸೆಟ್ ಆಗಲ್ಲ ಅಂತ ಅಂದ್ಕೊಂಡಿದ್ವಿ, ಆದರೆ ಸೂಪರಾಗಿ ಸೆಟ್ ಆಗ್ತೈತೆ. ನೋಡೋಣ, ಇನ್ನೂ 2ನೇ ಹಾಫ್ ಬಾಕಿ ಇದೆ. ಭೂಮಿಕ್ ಅವ್ರನ್ನ ತೆರೆ ಮೇಲೆ ಅವರನ್ನು ನೋಡಿದಂಥ ಟೈಮಲ್ಲಿ ಏನು ಅನಿಸ್ತಿತ್ತು ಸರ್? ಮನ್ಸಿಗೆ ತಡೆಯೋಕ್ಕಾಗಲ್ಲ, ಅಣ್ಣ ಇಲ್ಲ ಅನ್ನೋದು ಮನಸ್ಸಿಗೆ ತಡೆಯೋಕ್ಕಾಗಲ್ಲ. ಲಾಸ್ಟ್ ಸಿನಿಮಾ ಅಂತ ಅನಿಸ್ತೈತೆ, ತುಂಬ ನೋವಾಗುತ್ತೆ, ಏನು ಮಾಡೋಕ್ಕಾಗಲ್ಲ, ಜೀವನ ನಡೀಬೇಕು. ಪುನೀತ್ ರಾಜ್ಕುಮಾರ್ ಎಲ್ಲರೂ ಇಷ್ಟಪಡೋದ ಸ್ಮೈಲ್
ಸ್ಮೈಲ್ನ, ಆ ಮೂವಿಯಲ್ಲ ಸ್ಮೈಲ್ ನೋಡಿದಾಗ ಮತ್ತೆ ಆ ಸ್ಮೈಲ್ ನಾವು ಜೀವನ ಪರ್ಯಂತ ಖಂಡಿತ ನೋಡ್ತಾ ಇರ್ತೀವಿ ಸರ್. ಇವತ್ತೇ ಅಂತಲ್ಲ ಸ್ಮೈಲು, ನಾವು ಸಾಯೋವರೆಗೂ ವಿಮಾನ ಅನ್ನೋದು ಸಾಯೋವರೆಗೂ ಇದ್ದೇ ಇರುತ್ತೆ. ಆ ಸ್ಮೈಲು ಜೀವನ ಪೂರ್ತಿ ಇರುತ್ತೆ. ಬರೋದಂತ ಮೈಸೂರಿಂದ. ಅಪ್ಪು ಯಾವಾಗಲೂ ಸೂಪರು, ಯಾವ ಮೂವಿ ನೋಡೋದು ಸೂಪರೇ. ನಾವು ಯಾವುದು ಕಳಪೆ ಅಂತ ಹೇಳೋದೇ ಇಲ್ಲ. ನಮ್ಮ ಬಾಸ್ ಮೇಲೆ ನಮ್ಮ ಪ್ರೀತಿ ಇದ್ದೇ ಇರುತ್ತೆ. ಅವ್ರು ಇರ್ಲಿ ಬಿಡ್ಲಿ, ಯಾವಾಗಲೂ ಅವ್ರು ನಮ್ಮ ಜೊತೆನೇ ಇರ್ತಾರೆ ಅಂತ ನಾವು ಪುನೀತ್ ರಾಜ್ಕುಮಾರ್ ಅಂದ್ರೆ ಒಂದು ನಗು ಅಂತಾರೆ. ಆ ನಗುನ ಇವತ್ತು ನೀವು ಪುನೀತ್ ಅವ್ರ ಆ ನಗು ನೋಡ್ತಾ ಇದ್ರೆ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಇವತ್ತು. ಪುನೀತ್ ರಾಜ್ಕುಮಾರ್ ಎಂಟ್ರಿ ಸೀನ್ ಹೇಗಿತ್ತು? ಎಲ್ಲರೂ ಕೂಡ ಕುಣಿದು ಕುಪ್ಪಳಿಸ್ತಾ ಇದ್ರು. ನೀವು ಕೂಡ ಅದೇ ತರ ಎಂಜಾಯ್ ಮಾಡಿದ್ರೆ? ಸಿಕ್ಕಾಬಿಟ್ಟು ಮತ್ತೆ ನೆಕ್ಸ್ಟ್ ಮಾತಿಲ್ಲ. ಮುಂದೆ ಪುನೀತ್ ರಾಜ್ಕುಮಾರ್ ಮೂವಿ ಯಾವುದು ಕೂಡ ಹೊಸದಾಗಿ ಬರೋದಿಲ್ಲ. ಸೊ ಈ ಮೂವಿ ನೋಡ್ತಾ ಇದ್ದಾಗ ಏನು ಅದೇ ಬೇಜಾರಿದೆ, ಏನು ಮಾಡೋಕ್ಕಾಗಲ್ಲ. ಇನ್ನ 2 ಮೂವಿ ಇದೆಯಲ್ಲ, ಅದಕ್ಕೂ ಇದೇ ತರ ಮಾಡ್ಕೊಂತೀವಿ. ಫಸ್ಟ್ ಡೇ ಫಸ್ಟ್ ಶೋನೇ, ನಾವು ಯಾವತ್ತೂ ಮಿಸ್ ಮಾಡ್ಕೊಂಡಿಲ್ಲ. ಫಸ್ಟ್ ಡೇ ಫಸ್ಟ್ ಶೋನೇ ನಮ್ಮ ಬಾಸ್ದು. ಪುನೀತ್ ರಾಜ್ಕುಮಾರ್ ವಾಯ್ಸ್ನ ಶಿವರಾಜ್ ಕುಮಾರ್ ಕೊಟ್ಟಿದ್ದಾರೆ. ಹೇಗೆ ಅನ್ನಿಸ್ತು ಅವ್ರ ವಾಯ್ಸ್ ಕೇಳ್ತಿದ್ದಾರೆ? ಆ ವಾಯ್ಸ್ನ ನಾವು ಮಿಸ್ ಮಾಡ್ಕೊತಾ ಇದೀವಿ ಅಷ್ಟೇ, ಬೇರೆ ಏನಿಲ್ಲ. ನಿಮ್ಮ ಹೆಸರು? ಶರಣ್ಯ. ಫಸ್ಟ್ ಹಾಫ್ ಮುಗಿದಿದೆ ಈಗಾಗಲೇ. ಅನೇಕ ಥಿಯೇಟರ್ಗಳಲ್ಲಿ ಮಾರ್ನಿಂಗ್ 5:15 ಕಡೆಗೆ, ಕೆಲವು ಕಡೆಗಳಲ್ಲಿ 5 ಗಂಟೆಗೆ, ಕೆಲವು ಕಡೆಗಳಲ್ಲಿ 6 ಗಂಟೆಗೆ ಇವತ್ತು ಸಿನಿಮಾ ತೆರೆಗೆ ಅಪ್ಪಳಿಸಿದೆ. ಫಸ್ಟ್ ಹಾಫ್ ಮುಗಿದಂತಹ ಸಂದರ್ಭದಲ್ಲಿ ಇದು ಜನರ ರಿಯಾಕ್ಷನ್ ಅನ್ನ ನಾವು ನೋಡ್ತಾ ಇದ್ವಿ. ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ವಿ, ಅವರ ನಗುವನ್ನ ನಾವು ಮಿಸ್ ಮಾಡ್ಕೊಳ್ತಾ ಇದ್ವಿ. ಆದರೆ ಈ ಸಿನಿಮಾಗಳ ಮೂಲಕ ಮತ್ತೆ ಆ ನಗುವನ್ನ ನಾವು ನೆನಪಿಸ್ಕೊಳ್ತೀವಿ. ಇನ್ನು ಸಿನಿಮಾಗಳನ್ನ ನೋಡೋದಕ್ಕೆ ನಮಗೆ ಬೇರೆ ಅವರೇ ಆಕ್ಟ್ ಮಾಡೋ ಸಿನಿಮಾ ನೋಡೋದಕ್ಕೆ ಅವಕಾಶ ಇಲ್ಲ ಅನ್ನೋದನ್ನ ನೆನೆಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಒಂದಷ್ಟು ರೀತಿಯಂತಹ ಫೀಲಿಂಗ್ಸ್ ಅನ್ನ ಹೇಳ್ತಾ ಇದ್ರು. ಎಂಟ್ರಿ ಅಂತೂ ಸೂಪರ್ ಆಗಿದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಯಾವುದನ್ನು ಕೂಡ ನಾವು ಮಿಸ್ ಮಾಡಿಕೊಳ್ಳುವಂತಹ ಚಾನ್ಸೇ ಇಲ್ಲ, ಯಾಕಂದ್ರೆ ಯಾವಾಗಲೂ ಅವರು ನಮ್ಮ ಮನಸ್ಸಲ್ಲಿ ಇದ್ದೇ ಇರ್ತಾರೆ ಅನ್ನುವಂತಹ ಮಾತನ್ನ ಅವರ ಅಭಿಮಾನಿಗಳು ಹೇಳ್ತಾ ಇದ್ರು. ಫಸ್ಟ್ ಹಾಫ್ ನೋಡಿದಂತಹ ಅನೇಕರು ಈಗಾಗಲೇ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ಬೇಜಾರು ಕೂಡ ಆಗ್ತಾ ಇದೆ ಅನ್ನೋದನ್ನ ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವರ ವಾಯ್ಸ್ ಇಲ್ಲ ಒಂದಾದ್ರೆ, ಮತ್ತೊಂದು ಕಡೆ ಇನ್ನು ಮುಂದೆ ಅವರ ಸಿನಿಮಾಗಳನ್ನ ಈ ರೀತಿಯಾಗಿ ನೋಡೋದಕ್ಕೆ ಅವಕಾಶ ಇಲ್ಲಲ್ಲ ಅನ್ನುವಂತಹ ಬೇಸರ. ಪರ್ಫೆಕ್ಟ್ ಆಗಿ ಸೂಟ್ ಆಗಿದೆ, 100% ಸೂಟ್ ಆಗಿದೆ. ಅದು ಇನ್ನೊಂದು ಸ್ವಲ್ಪ ಶಿವಣ್ಣಗೆ 7 ಮಾಡಿಸಿರೋ ಡೈಲಾಗ್ ತರ ಇದೆ. ಶಿವಣ್ಣ ನಮ್ ದೊಡ್ಡ ಬಾಸ್, ಅಲ್ಟಿಮೇಟ್. ಹೆಂಗಿದ್ರು ನಾವು ಇಷ್ಟು ದಿನ ಹತ್ಕಂತಾನೆ ಬಂದ್ವಿ, 4 ತಿಂಗಳು. ಇವತ್ತೊಂದಿನ ಖುಷಿ ಪಡೋಣ, ನೋಡಿ ಫುಲ್ ಎಂಜಾಯ್ ಮಾಡೋಣ, ಅದಷ್ಟೇ. ವಾಗೀಶ್ ಅಂತ, ಪ್ರವೀಣ್ ಅಂತ. ಚೆನ್ನಾಗಿ ಅನಿಸ್ತು. ಇಂಟರ್ವಲ್ ಬ್ಲಾಕ್ ಮಾತ್ರ ಸೂಪರು. ಶಿವಣ್ಣನ ವಾಯ್ಸು ಸಖತ್ತಾಗಿದೆ, ಚೆನ್ನಾಗಿತ್ತು. ಫೈಟ್ ಸೀನ್ಸ್ ಎಲ್ಲ ಇಷ್ಟ ಆಯಿತು. ಜೇಮ್ಸ್ ಹವಾ ಒಂದು ಕಡೆ, ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇಯ ಸಂಭ್ರಮ ಅಭಿಮಾನಿಗಳಲ್ಲಿ ಮತ್ತೊಂದು ಕಡೆ. ಇವೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ, ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತೀವಿ ನಾನ್ ಸ್ಟಾಪ್ ಲೈವ್ ಅಲ್ಲಿ. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಅಪ್ಪು ಅಂದ್ರೇನೆ ಹಾಗೆ. ಅಪ್ಪು ಸಿನಿಮಾವನ್ನ ನೋಡಿರುವಂತಹ ಅವರ ಅಭಿಮಾನಿಗಳಂತೂ ಫುಲ್ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಫಸ್ಟ್ ಹಾಫ್ ಸಿನಿಮಾ ಈಗಾಗಲೇ ಮುಗಿದಿದೆ. ವೀರಭದ್ರೇಶ್ವರ ಥಿಯೇಟರ್ ಅಲ್ಲಂತೂ ಈಗ ಅಪ್ಪು ಅಭಿಮಾನಿಗಳು ಫಸ್ಟ್ ಹಾಫ್ ಸಿನಿಮಾವನ್ನು ನೋಡಿ ಸಾಕಷ್ಟು ಮಾತನಾಡಿದ್ದಾರೆ. ಹಾಗೆಯೇ ಸಚಿವ ಗೋಪಾಲಯ್ಯ ಕೂಡ ಈ ಒಂದು ಚಿತ್ರವನ್ನ ವೀಕ್ಷಣೆ ಮಾಡಿದ್ದಾರೆ. ಫಸ್ಟ್ ಹಾಫ್ ಆದ ಬಳಿಕ ಅವರು ನಮ್ಮ ರಿಪೋರ್ಟರ್ ಮಂಜುನಾಥ್ ಅವ್ರ ಜೊತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಈ ಸಂದರ್ಭದಲ್ಲಿ, ಅವ್ರ ಹತ್ರ ಮಾತನಾಡಿಸಿದ್ದಾರೆ ಮಂಜುನಾಥ್, ನೋಡೋಣ. ಜೊತೆಗೆ ಪ್ರಮುಖವಾಗಿ ಗೋಪಾಲಯರು ಕೂಡ ಅಷ್ಟೇ ಈಗ ನಮ್ಮ ಜೊತೆ ಇದ್ದಾರೆ, ಅವ್ರನ್ನು ಕೂಡ ಅಷ್ಟೇ ಮಾತನಾಡ್ಸೋಣ. ಸರ್ ಹೇಳಿ, ನೀವು ಪುನೀತ್ ರಾಜ್ಕುಮಾರ್ ಅವರ ಕೊನೆಯ ಚಿತ್ರ ನೋಡಿದ್ರಿ, ಅಪ್ಪು ಅಭಿಮಾನಿಯಾಗಿ ಏನ್ ಹೇಳ್ತೀರಾ ಸರ್? ಸರ್ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಇದು ಪ್ರತಿಯೊಬ್ಬರು ನೋಡಲೇಬೇಕಾದಂತ ಕನ್ನಡ ಚಿತ್ರ. ದಯವಿಟ್ಟು ಪ್ರತಿಯೊಬ್ಬರು ಕುಟುಂಬ ಸಮೇತವಾಗಿ ಬಂದು ನೋಡಿ ಅಂತಕ್ಕಂಥದ್ದನ್ನ ನಾನು ವಿನಂತಿ ಮಾಡ್ತೀನಿ. ಇನ್ನೊಂದು ವಿಚಾರ ಕೇಳ್ಪಟ್ಟೆ, ಈಗ ಎಲ್ಲಾ ಟಿಕೆಟ್ ಗಳನ್ನ ಸಂಗ್ರಹ ಮಾಡಿಕೊಂಡು ಒಂದು ಲಕ್ಕಿ ಡ್ರಾ ಅಂತ ನೀವೇ ತೆಗೆದು ಒಂದು ಗೋಲ್ಡ್ ಕಾಯಿನ್ ಕೊಡಿ ಅಂತ ಒಂದು ಸೂಚನೆಯನ್ನು ಕೂಡ ಅಷ್ಟೇ ನಿಮ್ಮ
ಕಾರ್ಯಕರ್ತರಿಗೆ ಹೇಳಿದ್ದೀರಾ ಅನ್ನೋ ಒಂದು ಮಾತು ಕೇಳ್ಬೇಕು. ಈಗ ಇಲ್ಲಿರ್ತಕ್ಕಂಥ ಅಭಿಮಾನಿಗಳಿದ್ದಾರೆ, ಅಭಿಮಾನಿಗಳು ಪ್ರತಿಯೊಂದನ್ನು ಅವರು ಮಾಡಬೇಕು. ಅವರ ಹೆಸರಿನಲ್ಲಿ ಅವರ ಪ್ರತಿಮೆ ಮಾಡಬೇಕು, ಅವರ ಹೆಸರಲ್ಲಿ ಅನುದಾನ ಮಾಡಬೇಕು, ಅವರ ಹೆಸರಿನಲ್ಲಿ ಬಡವರಿಗೆ ಬಟ್ಟೆ ಕೊಡಬೇಕು, ರಕ್ತದಾನ ಶಿಬಿರಗಳನ್ನು ಏರ್ಪಡಿಸೋದು, ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸೋದು. ಪ್ರತಿಯೊಂದು ಬಡಾವಣೆಗಳಲ್ಲೂ ಇದು ಒಂದು ಹಬ್ಬದ ಅವರ ಹುಟ್ಟುಹಬ್ಬವನ್ನು ಮತ್ತು ಜೇಮ್ಸ್ ಚಿತ್ರವನ್ನು ಒಂದು ಹುಟ್ಟುಹಬ್ಬದ ರೀತಿ ಪ್ರತಿಯೊಬ್ಬರನ್ನು ಆಚರಣೆ ಮಾಡ್ತಾರೆ. ಪುನೀತ್ ರಾಜ್ಕುಮಾರ್ ಜೊತೆ ನಿಮ್ಮ ಒಡನಾಟ ತುಂಬಾ ಚೆನ್ನಾಗಿತ್ತು. ನಿಮ್ದು ಯಾವುದೇ ಕಾರ್ಯಕ್ರಮಗಳಿಗೂ ಪುನೀತನ ಇನ್ವೈಟ್ ಮಾಡಿದ್ರು ಕೂಡ ಅಷ್ಟೇ ಬರ್ತಾ ಇದ್ರು. 1 hour 2 hour ಆಗಿ ತಾಳ್ಮೆಯಿಂದ ಇರ್ತಾ ಇದ್ರು. ಸೊ ಈಗ ಕೊನೆಯದಾಗಿ ಅವ್ರನ್ನ ನೀವು ತೆರೆ ಮೇಲೆ ನೋಡಿದಂಥ ಟೈಮ್ನಲ್ಲಿ ಏನು ಅನ್ನಿಸ್ತಿತ್ತು ಸರ್ ನಿಮಗೆ? ನಾವು ಅವ್ರನ್ನ ಕಳ್ಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು ಹೇಳೋಕ್ಕಾಗೋದಿಲ್ಲ. ಭಗವಂತ ಅವನ್ನ ಕರ್ಕೊಂಡಿದ್ದಾರೆ. പക്ഷേ ಅವರು ಮಾಡಿರ್ತಕ್ಕಂಥ ಸೇವೆ ಸೂರ್ಯಾಚಂದ್ರ ಇರೋವರೆಗೂ ಯಾರೂ ಮರೆಯೋಕ್ಕಾಗೋದಿಲ್ಲ. ಓಕೆ, ಇದಿಷ್ಟು ಸಚಿವರಾದಂತಹ ಗೋಪಾಲ್ ಅವರು ಹೇಳ್ತಿರುವಂತಹದ್ದು. ಕ್ಯಾಮರಾ ಪರ್ಸನ್ ರೈಡು ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮೂವಿ ಚೆನ್ನಾಗಿದೆ. ಇಲ್ಲಿವರೆಗೂ ಪವರ್ ಸ್ಟಾರ್ ಆಕ್ಟಿಂಗ್ ಚೆನ್ನಾಗಿದೆ ಅಷ್ಟೇ. ಓಕೆ ಇದೆ, ಸೂಟ್ ಆಗ್ತಾ ಇದೆ. ಜೇಮ್ಸ್ ಜಾತ್ರೆ ನಡೀತಾ ಇದೆ. ಅಪ್ಪು ಆರಾಧನೆ ಹೇಗೆ ನಡಿಬೇಕು ಅನ್ನೋದನ್ನ ಅವರ ಫ್ಯಾನ್ಸ್ ನಿರ್ಧರಿಸ್ತಾರೆ ಅನ್ನೋದಕ್ಕೆ ಇವತ್ತಿನ ಈ ದಿನವೇ ಸಾಕ್ಷಿ ಅಂತ ಅನ್ಸುತ್ತೆ. ಅಪ್ಪು ಡೇ ಇದು ಇವತ್ತು ಕೇವಲ ಒಂದು ದಿನ ಅಲ್ಲ, ಅಪ್ಪು ವಾರ ಮಾಡಬೇಕು ಅಂತ ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಎಲ್ಲ ಕಡೆ ಜಾತ್ರೆಯ ವಾತಾವರಣ ಇದು. ಇಡೀ ಕರ್ನಾಟಕದಾದ್ಯಂತ ಒಂದು ರೀತಿಯಾದಂತಹ ಜಾತ್ರೆ ಅಂತಾನೆ ಹೇಳಬೇಕಾಗತ್ತೆ. ಇವತ್ತು ಕೆಲವು ಕಡೆಗಳಲ್ಲಿ ಬೇರೆ ಬೇರೆ ಟೈಮಲ್ಲಿ ಒಂದೊಂದು ರೀತಿಯ ಜಾತ್ರೆಗಳಿರುತ್ತೆ, ದೇವರ ಜಾತ್ರೆಗಳು ಇರುತ್ತೆ. ಆದ್ರೆ ಇಲ್ಲಿ ಅಪ್ಪು ಜಾತ್ರೆ ನಡೀತಾ ಇದೆ. ಅಪ್ಪುವಿನ ಒಂದು ಪ್ರತಿಮೆಯನ್ನ ಇಟ್ಟು ಅದನ್ನ ಕೂಡ ಅಲ್ಲಿ ದೇವರ ರೂಪದಲ್ಲಿ ನೋಡ್ತಾ ಇರೋದನ್ನು ಕೂಡ ನಾವು ನೋಡಬಹುದು. ರಾಜನಿಲ್ಲದ ಅರಮನೆಯಲ್ಲಿ ಇವತ್ತು ಹುಟ್ಟುಹಬ್ಬ ಆಚರಿಸ್ತಿದ್ದಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಇಲ್ಲದಂಥ ನೋವಿನ ಸಂದರ್ಭದಲ್ಲೂ ಅಭಿಮಾನಿಗಳು ಅವರ ಒಂದು ಹುಟ್ಟುಹಬ್ಬವನ್ನು ಆಚರಿಸೋದಕ್ಕೆ ಒಂದು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ನಾವು ಈಗ ಕಂಠೀರವ ಸ್ಟುಡಿಯೋದಲ್ಲೂ ಅಪ್ಪು ಸಮಾಧಿಯವರ ಬಳಿ ಇದ್ದೀವಿ. ಸೊ ಈ ಜಾಗಕ್ಕೆ ಅಭಿಮಾನಿಗಳು ಆಚರಿಸ್ತಿರುವಂಥ ಹುಟ್ಟುಹಬ್ಬದಕ್ಕೆ ಸಂಭ್ರಮಕ್ಕೆ ಸಾಥ್ ಕೊಡೋದಕ್ಕೆ ನಟರಾದಂಥ ರಾಜ್ ಬಿ ಶೆಟ್ಟಿ ಅವರಿದ್ದಾರೆ. ಸರ್, ಪುನೀತ್ ರಾಜ್ಕುಮಾರ್ ಅವರು ಇಲ್ಲ ಮೊದಲ ಹುಟ್ಟುಹಬ್ಬ, ಅವರು ಸಾಕಷ್ಟು ಜನಕ್ಕೆ ಒಂದು ಸ್ಫೂರ್ತಿಯಾಗಿದ್ದರು. ಅವರಿಲ್ಲದ ಈ ಹುಟ್ಟುಹಬ್ಬಕ್ಕೆ ಅಪ್ಪು ಸರ್ಗೆ ನೀವು ಯಾವ ರೀತಿಯ ಒಂದು ಹುಟ್ಟುಹಬ್ಬ ಶುಭಾಶಯಗಳನ್ನ ಹೇಳ್ತೀರಾ ಅಂತ? ಸೊ ಮೊದಲಿಗೆ ರಾಜನಿಲ್ಲದ ಅರಮನೆ ಅಂತ ನಾನು ಒಪ್ಕೊಳ್ಳಲ್ಲ. ಅಂದರೆ ರಾಜ ಹೋದ ಮೇಲೆ ಆ ರಾಜ ಯಾವ ರೀತಿ ಇದ್ದ, ಯಾವ ರೀತಿ ರಾಜ್ಯಭಾರ ಮಾಡಿದ ಅನ್ನೋದ್ರ ಮೇಲೆ ಇಡೀ ರಾಜ್ಯದ ಹೃದಯವೇ ಅವನ ಸಿಂಹಾಸನ ಆಗುತ್ತೆ. ಹಾಗಾಗಿ ಈ ರಾಜ ಮೇ ಬಿ ಕರ್ನಾಟಕ ಅನ್ನೋ ರಾಜ್ಯ ಏನಿದೆ ಅಲ್ಲಿರುವಂತಹ ಬಹುಪಾಲು ಅಭಿಮಾನಿಗಳ ಹೃದಯದಲ್ಲಿ ರಾರಾಜಿಸ್ತಾ ಇದ್ದಾರೆ. ಅದು ಅವ್ರಿಗೆ ಮಾತ್ರ ಸಾಧ್ಯ. ಯಾಕಂದರೆ ಅವರು ಬರೀ ಒಬ್ಬ ನಟನಾಗಿ, ಒಬ್ಬ ಸಿನಿಮಾ ಪ್ರೊಡ್ಯೂಸರ್ ಆಗಿ ಬೆಳೆದಿದ್ದಲ್ಲ, ಮನುಷ್ಯನಾಗಿ ಯಾವ ರೀತಿ ಇದ್ದರು, ಯಾವ ರೀತಿ ಅಷ್ಟು ಬೆಳೆದ ಮೇಲೂ ಕೂಡ ನೆಲದಲ್ಲಿದ್ದರು. ಹಾಗಾಗಿ ಇವತ್ತಿಗೆ ಜನಗಳಿಗೆ ಅವರು ಅಷ್ಟು ಎತ್ತರದಲ್ಲಿದ್ದರೂ ಕೂಡ ನಮ್ಮವರು, ನಮ್ಮ ಜೊತೆ ಇದ್ದವರು ಅನ್ನೋ ಭಾವನೆ ಇದೆ. ಹಾಗಾಗಿ ಅವರಿಲ್ಲದ ಹುಟ್ಟುಹಬ್ಬ ಅಂತ ನಾನು ಅಂದ್ಕೊಳ್ಳಲ್ಲ, ಅವ್ರು ಎಲ್ಲ ಕಡೆ ಇರುವಂಥ ಹುಟ್ಟುಹಬ್ಬ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಎಲ್ಲ ಕಡೆ ಇರುವಂಥ ಅವರು ಸೊ ಎಲ್ಲೇ ಇದ್ದರೂ ಬಹಳ ಸಂತೋಷದಿಂದಿರಲಿ ಅವರ ಅದನ್ನು ನಾನು ಪ್ರೇ ಮಾಡ್ತೀನಿ ಅಷ್ಟೇ. ತುಂಬ ನೋವಾಗುತ್ತೆ ಈ ಪ್ರಶ್ನೆ ಕೇಳೋದಕ್ಕೆ. ರಾಜ್ ಬಿ ಶೆಟ್ಟಿ ಅವರು ಈ ಥರದ ಹುಟ್ಟುಹಬ್ಬ ಆಚರಿಸ್ತೀವಿ ಅಪ್ಪು ಸರ್ ಅವ್ರದ್ದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರಾ? ಇಲ್ಲ, ಇದೊಂದು ಯಾರು ಕೂಡ ಭಾವಿಸ್ತಾ ಇರೋವಂಥದ್ದೇ. ಆದರೆ ಒಂದು ರಿಮೈಂಡರ್ ಇದು. ಅಂದರೆ ನಾನು ಯಾವತ್ತೂ ಹೇಳ್ತೀನಿ, ಒಬ್ಬ ಮನುಷ್ಯ ಬದುಕಿದ ರೀತಿ, ಅಂದರೆ ಯಾವ ರೀತಿ ಬದುಕಿದ ಅನ್ನೋದು ಪಾಠ ಆಗುತ್ತೆ ಅಂತ. ಆದರೆ ಇಲ್ಲಿ ಯಾವ ರೀತಿ ಹೋದರು ಅನ್ನೋದು ಕೂಡ ಒಂದು ಪಾಠ ಆಯಿತು. ಅಂದರೆ ಇಷ್ಟೇ ಜೀವನ. ಅಂದರೆ ಅಷ್ಟು ದೊಡ್ಡ ವ್ಯಕ್ತಿತ್ವ, ಅಷ್ಟು ಒಳ್ಳೆಯ ವ್ಯಕ್ತಿತ್ವ ಕೂಡ ಗೊತ್ತಿಲ್ಲದೆ ಒಂದೇ ಕ್ಷಣ ಎದ್ದು ಹೋಗುತ್ತೆ. ಅಂದರೆ ಇಷ್ಟೇ ಅಲ್ವಾ ಜೀವನ ಅನ್ನೋದನ್ನು ತುಂಬ ಚೆನ್ನಾಗಿ ಕಲಿಸ್ಬೋದ್ರು. ಆ ಪಾಠಕ್ಕೆ ನಾನು ಚಿರಋಣಿ. ಅವರಿದ್ದರೆ ಬಹಳ ಖುಷಿ ಅನ್ನಿಸ್ತಿತ್ತು. ಈಗ ಎಲ್ಲ ಕಡೆ ಇದ್ದಾರೆ, ಆ ಖುಷಿಲಿ ಸಮಾಧಾನ ಪಡ್ಕೋಬೇಕಷ್ಟೆ. ಎಷ್ಟು ಮಿಸ್ ಮಾಡ್ಕೋತಾರೆ ರಾಜ್ ಬಿ ಶೆಟ್ಟಿ ಅವರು? ಯಾಕಂದರೆ ತುಂಬ ಒಡನಾಟ ಇತ್ತು. ಅದು ಅದ್ಭುತ ಪ್ರತಿಭೆಗಳು, ಒಳ್ಳೆ ಕಲಾವಿದರು ಅಂತಂದರೆ ಒಂದು ಅವರು ಒಂಥರ ದೊಡ್ಡ ಆಲದ ಮರ ಅಂತ ಅನ್ಬೋದು. ಪ್ರತಿಯೊಬ್ಬರಿಗೂ ನೆರಳನ್ನು ನೀಡುವಂಥ, ಕಲಾವಿದರಿಗೆ ನೆರಳನ್ನು ನೀಡುವಂಥ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ರು. ಎಷ್ಟು ಮಿಸ್ ಮಾಡ್ಕೊತೀರಾ? ನಿಮ್ಮಂಥ ಪ್ರತಿಭೆಗಳು ಸಾಕಷ್ಟು ಜನಕ್ಕೆ ಅವಕಾಶ ಕೊಡ್ತಾ ಇದ್ರು.
ಇಲ್ಲ, ತುಂಬ ಮಿಸ್ ಮಾಡ್ಕೊಳ್ತೀವಿ. ಅದನ್ನು ಪದಗಳಲ್ಲಿ ಹೇಳೋದು ಬಹಳ ಕಷ್ಟದ ಕೆಲಸ. ತುಂಬ ಅದು ಅಂದರೆ ಸಾಧ್ಯ ಆಗದಿರುವಂಥ ವಿಚಾರ. ಮಿಸ್ ಮಾಡ್ಕೊಳ್ತೀವಿ. ಆದರೆ ಅದೇ ಅವರೊಂದು ದಾರಿ ತೋರಿಸಿ ಹೋಗಿದ್ದಾರೆ. ಅಂದರೆ ಯಾವ ರೀತಿ ಬದುಕಬೇಕು, ಯಾವ ರೀತಿ ಸಿನಿಮಾಗಳನ್ನು ಮಾಡಬೇಕು, ಯಾವ ರೀತಿ ಸಿನಿಮಾನ ಪ್ರೀತಿಸಬೇಕು, ಅದೆಲ್ಲದನ್ನು ಕೂಡ ನಾವು ಒಂದೇ ಒಂದು ಟ್ರಿಬ್ಯೂಟಾಗಿ ಅವ್ರಿಗೆ ಕೊಡ್ಬೋದೇನಂತ ಹೇಳಿದ್ರೆ, ಅವ್ರು ಯಾವ ದಾರಿಯಲ್ಲಿ ನಡೆದ್ರು ಆ ದಾರಿಯಲ್ಲಿ ನಡೆಯುವಂಥ ಪ್ರಯತ್ನ ಮಾಡಬೇಕು. ಅವರಷ್ಟು ಪ್ರಾಮಾಣಿಕರಾಗಿ ಬದುಕುವಂಥ ಪ್ರಯತ್ನ ಪಡಬೇಕು, ಅಥವಾ ಅವರಷ್ಟು ಸರಳವಾಗಿರುವಂಥ ಪ್ರಯತ್ನ ಪಡಬೇಕು. ಬಿಟ್ಟರೆ ಅದಕ್ಕಿಂತ ಜಾಸ್ತಿ ನಾವೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಬಟ್ ವಿ ಮಿಸ್ ಹಿಮ್. ಈ ಹುಟ್ಟುಹಬ್ಬ ಹೊರತುಪಡಿಸಿ ಯಾವುದಾದ್ರೂ ಹುಟ್ಟುಹಬ್ಬನ ಅಪ್ಪು ಸರ್ ಜೊತೆ ಸೆಲೆಬ್ರೇಟ್ ಮಾಡಿದ್ರ? ಆ ಒಂದು ಸಂಭ್ರಮ ಹೇಗಿತ್ತು? ಇಲ್ಲ, ನಾನು ಯಾವತ್ತೂ ಅವರ ಬರ್ಡೇನ ಸೆಲೆಬ್ರೇಟ್ ಮಾಡಲಿಲ್ಲ. ಯಾಕಂದರೆ ನಂಗೆ ಬರ್ಡೇ ಕಾನ್ಸೆಪ್ಟ್ಗಳಲ್ಲಿ ನಂಬಿಕೆ ಸ್ವಲ್ಪ ಕಮ್ಮಿ. ಆದರೆ ಈ ಸತಿ ಫಸ್ಟ್ ಟೈಮ್, ಅಂದರೆ ಅವ್ರು ಇಲ್ಲದ ಟೈಮಲ್ಲಿ ಅವ್ರ ಬರ್ಡೇನ ಸೆಲೆಬ್ರೇಟ್ ಮಾಡಲೇಬೇಕು ಅಂತ ನಾನು ಮಂಗಳೂರಿಂದ ಬಂದೆ ಇಲ್ಲಿಗೆ. ಅಂದರೆ ಸ್ಪೆಷಲಿ ಅವರ ಲಾಸ್ಟ್ ಸಿನಿಮಾದ ಫಸ್ಟ್ ಶೋ ನಾನು ನೋಡಬೇಕು ಅಂತ ಅದೊಂದು ಬಹಳ ಆಸೆ ಇತ್ತು. ಹಾಗಾಗಿ ಬಂದೆ. ಸೊ ಯಾವತ್ತೂ ಅವ್ರ ಜೊತೆ ಬರ್ಡೇ ಸೆಲೆಬ್ರೇಟ್ ಮಾಡಿಲ್ಲ, ಬಟ್ ಅವ್ರ ಜೊತೆ ಊಟ ಉಪಚಾರಗಳು ಸೊ ಈ ಥರದ್ದೆಲ್ಲ ಆಗಿದೆ. ಸೊ ತುಂಬ ಒಳ್ಳೆ ಮನುಷ್ಯ. ತುಂಬ ಯಾವತ್ತು ಬರ್ತ್ಡೇ ಸೆಲೆಬ್ರೇಟ್ ಮಾಡಿಲ್ಲ ಅಂದ್ರಿ, ಬಟ್ ಈ ಥರ ಸೆಲೆಬ್ರೇಟ್ ಮಾಡ್ತಿದ್ದೀರಾ, ಏನು ಹೇಳ್ತೀರಾ ಸರ್? ಅಂದರೆ ಇಷ್ಟೇ ಅಲ್ವಾ ಜೀವನ, ಫೈನಲಿ ಇಷ್ಟೇ. ಅಂದರೆ ಈ ರೀತಿ ಅನ್ನೋದಕ್ಕಿಂತ ಅವ್ರು ಯಾವತ್ತೂ ಶಾಶ್ವತ. ಅವರಿಲ್ಲ ಅನ್ನೋದನ್ನು ನಾನು ಮತ್ತೆ ಮತ್ತೆ ಒಪ್ಕೊಳ್ಳಲ್ಲ. ಅವ್ರು ಯಾವತ್ತೂ ಶಾಶ್ವತ, ಮತ್ತು ಜನಗಳ ಪ್ರೀತಿಲಿ ಅವ್ರು ಯಾವತ್ತೂ ಬದುಕ್ತಾ ಇರ್ತಾರೆ. ಪುನೀತ್ ರಾಜ್ಕುಮಾರ್ ಅಂದ ತಕ್ಷಣ ನಿಮಗೆ ನೆನಪಾಗುವಂಥ ಅವರ ಒಂದು ವ್ಯಕ್ತಿತ್ವ ಇರ್ಬೋದು, ಅವರ ಒಂದು ನಡೆ ನುಡಿ ಏನು ನೆನಪಾಗುತ್ತೆ ಅಂತ ಸರ್? ನನಗೊಂದು ಸರಳತೆ ಅವ್ರದ್ದು ಬಹಳ ಇಷ್ಟ, ಮತ್ತು ಅವರ ಫುಡ್ಡನ್ನು ಎಂಜಾಯ್ ಮಾಡೋ ರೀತಿ ಅಂದರೆ ನಂಗೆ ತುಂಬ ಇಷ್ಟ. ಅಂದರೆ ಎಸ್ಪೆಷಲಿ ಜೀವನವನ್ನು ಎಂಜಾಯ್ ಮಾಡೋ ರೀತಿ ಕೂಡ. ಸೊ ಇದು ನನಗೆ ಅವರಲ್ಲಿ ತುಂಬ ಇಷ್ಟ ಆಗುವಂಥ ಕ್ವಾಲಿಟಿ ಯಾವತ್ತಿಗೂ. ಫೈನಲಿ ಪುನೀತ್ ಸರ್ ಅವರ ಒಂದು ಹುಟ್ಟುಹಬ್ಬಕ್ಕೆ ಇಲ್ಲಿಗೆ ಬಂದಿದ್ದೀರಾ ಸರ್. ಅಭಿಮಾನಿಯಾಗಿ ಸಿನಿಮಾ ನೋಡಬೇಕು ಅಂತ ಬಂದಿರಿ. ಎಷ್ಟು ಒಂದು ಸೈನಿಕನ ಪಾತ್ರದಲ್ಲಿ ಅಭಿಮಾನಿಗಳಿಗೆ ದರ್ಶನ ಕೊಡೋದಕ್ಕೆ ದೇವರು ಅಂತ ಅಂದ್ಬಿಟ್ಟಿದ್ದಾರೆ ಸರ್ ಅಭಿಮಾನಿಗಳು. ದೇವರ ದರ್ಶನ ಆಗುತ್ತೆ ಇನ್ನು ಕೆಲವೇ ಗಂಟೆಗಳಲ್ಲಿ. ಎಷ್ಟು ಎಕ್ಸೈಟ್ ಆಗಿದ್ದೀರಾ ನೀವು ಸಿನಿಮಾ ನೋಡೋದಕ್ಕೆ ಸರ್? ನಾನು ತುಂಬ ಖುಷಿ ಇದೆ. ವೀರೇಶಲ್ಲಿ ಫಸ್ಟ್ ಶೋ ನೋಡ್ತಾ ಇದ್ದೀನಿ. ಸೊ ಅಷ್ಟು ಜನರ ಮಧ್ಯೆ ಅವರ ಎಂಟ್ರಿ ನೋಡಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ನೋಡೋಣ ಅದು ಹೇಗಾಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ರಾಜ್ ಬಿ ಶೆಟ್ಟಿ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ನೂರ್ ಜೊತೆ ಸತೀಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಒಂದ್ ಕಡೆ ರಾತ್ರಿ ಸೆಲೆಬ್ರೇಷನ್, ಮತ್ತೊಂದು ಕಡೆ ಇವತ್ತು ಜೇಮ್ಸ್ ಹಬ್ಬ, ಜೇಮ್ಸ್ ಜಾತ್ರೆ ನಡೀತಾ ಇದೆ. ಸಾಕಷ್ಟು ಜನ ಆಲ್ರೆಡಿ ಸಿನಿಮಾವನ್ನ ನೋಡ್ತಾ ಇದ್ದಾರೆ, ಫಸ್ಟ್ ಹಾಫ್ ನೋಡಿದ್ದಾರೆ, ಒಂದಷ್ಟು ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇಡೀ ರಾಜ್ ಕುಟುಂಬ ಇವತ್ತು ವೀರೇಶ್ ಥಿಯೇಟರ್ ಅಲ್ಲಿ ಕೂತು ಈಗ ಅಭಿಮಾನಿಗಳ ಜೊತೆ ಚಿತ್ರವನ್ನ ನೋಡ್ತಾ ಇದ್ದಾರೆ. ಅವೆಲ್ಲದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ಇಡೀ ರಾಜ್ಯದಾದ್ಯಂತ ಜೇಮ್ಸ್ ಹಬ್ಬ ನಡೀತಾ ಇದೆ, ಜಾತ್ರೆ ನಡೀತಾ ಇದೆ, ಸಂಭ್ರಮಾಚರಣೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಒಂದಷ್ಟು ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ಆದ್ರೆ ಜೇಮ್ಸ್ ಸಿನಿಮಾ ಥಿಯೇಟರ್ಗೆ ಬಂದಿದೆ, ರಿಲೀಸ್ ಆಗಿದೆ. ಈ ಸಂದರ್ಭದಲ್ಲಿ ಅಭಿಮಾನಿಗೆ ಗೋಲ್ಡ್ ಕಾಯಿನ್ ಕೂಡ ಸಿಕ್ಕಿದೆ. ಅವರು ಎಷ್ಟು ಲಕ್ಕಿ ಅನ್ನೋದಕ್ಕೆ ಈ ಒಂದು ಲಕ್ಕಿ ಅಭಿಮಾನಿಯ ಸಾಕ್ಷಿ ಅನ್ಸುತ್ತೆ. ಯಾಕಂದ್ರೆ ಲಕ್ಕಿ ಡ್ರಾ ನಲ್ಲಿ ಚಿನ್ನವನ್ನ ಗೆದ್ದಿದ್ದಾರೆ ಪುನೀತ್ ಫ್ಯಾನ್ ತಿಲಕ್ ಅನ್ನೋರು. ಬೆಂಗಳೂರಿನ ಮಂಜುನಾಥ ನಗರದ ನಿವಾಸಿ ತಿಲಕ್ಗೆ 2 ಗ್ರಾಂ ಚಿನ್ನವನ್ನ ಕೊಟ್ಟಿದ್ದಾರೆ ಸಚಿವ ಗೋಪಾಲಯ್ಯ ಅವರು. ಕಮಲಾನಗರದ ವೀರಭದ್ರ ಥಿಯೇಟರ್ ಅಲ್ಲಿ ಈ ಲಕ್ಕಿ ಡ್ರಾ ಅನ್ನ ಮಾಡಲಾಗಿದೆ. ಯಾಕಂದ್ರೆ ಎಲ್ಲಾ ಅಭಿಮಾನಿಗಳು ಬಂದು ಇವತ್ತು ಥಿಯೇಟರ್ ಅಲ್ಲಿ ಸಿನಿಮಾವನ್ನ ನೋಡ್ತಾ ಇದ್ದಾರೆ. ಯಾಕೆ ಈ ಒಂದು ಲಕ್ಕಿ ಡ್ರಾ ಅನ್ನ ಮಾಡಬಾರ್ದು, ಯಾರೋ ಒಂದು ಲಕ್ಕಿ ಪರ್ಸನ್ಗೆ ಈ ಒಂದು ಗೋಲ್ಡ್ ಕಾಯಿನ್ ಸಿಗತ್ತೆ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ಸಚಿವ ಗೋಪಾಲಯ್ಯ ಅವರು ಮಾಡಿದ್ರು. ಆ ಒಂದು ಲಕ್ಕಿ ಡ್ರಾ ನಲ್ಲಿ ಈಗಾಗಲೇ ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಇದೀವಲ್ಲ, ತಿಲಕ್ ಅನ್ನುವರು, ಮಂಜುನಾಥ ನಗರದ ತಿಲಕ್ ಅನ್ನುವಂಥವರು ಈಗಾಗಲೇ ಆ ಒಂದು ಲಕ್ಕಿ ಡ್ರಾ ನಲ್ಲಿ ಗೋಲ್ಡ್ ಕಾಯಿನ್ ಅನ್ನ ಪಡ್ಕೊಂಡಿದ್ದಾರೆ. ಅವರಾಗ್ಲೇ ಹೇಳ್ತಾ ಇದ್ರು, ನನಗೆ ಇಂತಹ ಒಂದು ಅವಕಾಶ ಬಂದಿದೆ, ನನ್ನ ಜೀವನದ ಅತ್ಯಂತ ಒಂದು ಅದ್ಭುತವಾದ ಕ್ಷಣ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ನನಗೆ ಈ ರೀತಿಯಂತಹ ಒಂದು ಲಕ್ಕಿ ಕಾಯಿನ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಸಿನಿಮಾ ನೋಡೋದಕ್ಕೆ ಅವಕಾಶ ಸಿಕ್ಕಿದೆ, ಅದರ ಜೊತೆಗೆ ಈ ಒಂದು ಗೋಲ್ಡ್ ಕಾಯಿನ್ ಬೇರೆ ಸಿಕ್ಕಿದೆ ಅನ್ನುವಂತಹ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ರು. ಅದೇ ಫ್ಯಾನ್ಸ್ಗೆ ಒಂದು ರೀತಿಯಂತಹ ದೊಡ್ಡ ಹಬ್ಬ ಅಂತ ಹೇಳೋದು ಇದಕ್ಕೇನೆ, ಅವರಿಗೆ ಒಂದು ದೊಡ್ಡ ಗಿಫ್ಟ್ ಅಂತ ಹೇಳೋದು ಇದಕ್ಕೇನೆ. ಎಕ್ಸ್ಪೆಕ್ಟ್ ಮಾಡದೇ ಇರುವಂಥದ್ದು ಅಪ್ಪು ಫ್ಯಾನ್ಸ್ಗೆ ಸಿಗ್ತಾ ಇದೆ. ನಾವು ಸಿನಿಮಾವನ್ನ ನೋಡಬೇಕು ಅಂತ ಎಷ್ಟು ಜನ ಬರ್ತಾರೆ, ಕೆಲವರಿಗೆ ಅವಕಾಶ ಸಿಗುತ್ತೆ, ಕೆಲವರಿಗೆ ಸಿಗದೇ ಇರೋದಿಲ್ಲ. ಅಂದ್ರೆ ಕೆಲವರಿಗೆ ಸಿಗುತ್ತೆ, ಇನ್ನೊಂದು ಕೆಲವರಿಗೆ ಆ ನಂತರ ಸಿಗುತ್ತೆ, ಇಂತಹ ಒಂದು ಅವಕಾಶಗಳು ಇರುತ್ತೆ. ಆದ್ರೆ ಕೆಲವೊಮ್ಮೆ ಇಲ್ಲ, ಟಿಕೆಟ್ ಇಲ್ಲ ಅನ್ನೋರಿಗೂ ಕೂಡ ಥಿಯೇಟರ್ ಒಳಗಡೆ ಹೋಗಿ ಸಿನಿಮಾವನ್ನ ನೋಡೋದಕ್ಕೆ ಅವಕಾಶ ಸಿಗುತ್ತೆ. ಹೀಗೆ ಬೇರೆ ಬೇರೆ ರೀತಿಯಾದಂತಹ ಒಂದು ಘಟನೆಗಳನ್ನ ನಾವು ಬೆಳಗ್ಗಿನಿಂದಲೂ ಕೂಡ ನೋಡ್ತಾ ಇದ್ದೀವಿ. ವೀರೇಶ್ ಥಿಯೇಟರ್ ನಲ್ಲಿ
ಈಗಾಗಲೇ ಇಡೀ ಒಂದು ರಾಜ್ ಕುಟುಂಬ ಅಲ್ಲಿ ಸಿನಿಮಾವನ್ನ ನೋಡ್ತಾ ಇದೆ. ಪ್ರೇಕ್ಷಕರ ಜೊತೆಗೆ ಅವರ ಅಭಿಮಾನಿಗಳ ಜೊತೆಗೆ ಸಿನಿಮಾವನ್ನ ನೋಡ್ತಾ ಇರುವಂತಹ ದೃಶ್ಯವನ್ನ ನೀವು ಇಲ್ಲಿ ಗಮನಿಸಬಹುದು. ನಿನ್ನೆ ಕೂಡ ರಾಘವೇಂದ್ರ ರಾಜ್ಕುಮಾರ್ ಅವರು ಹೇಳ್ತಾ ಇದ್ರು, ನಾನು ಅಪ್ಪು ಫ್ಯಾನ್ಸ್ ಜೊತೆ ಸಿನಿಮಾವನ್ನ ನೋಡ್ಬೇಕು, ಅವನ ಎಂಟ್ರಿಯನ್ನ ನೋಡ್ಬೇಕು ಅಂತ ಇವತ್ತು ಬೆಳಗ್ಗೆ ಕೂಡ ನಮ್ಮ ರಿಪೋರ್ಟರ್ ಜೊತೆ ಮಾತನಾಡ್ತಾ ಹೇಳ್ತಾ ಇದ್ರು. ಅವರ ಸಹೋದರಿ ಹಾಗೇನೆ ಈಗಾಗಲೇ ಏನು ಮುರಳಿ ಅವರು ಕೂಡ ಅಲ್ಲಿ ಇರೋದನ್ನ ನಾವು ನೋಡ್ತಾ ಇದ್ವಿ. ಮುರಳಿ ಕೂಡ ಅಷ್ಟೇ, ತನ್ನ ಮಾವ ಆದ್ರೂ ಕೂಡ ಅಲ್ಲಿ ಒಬ್ಬ ಅಪ್ಪು ಫ್ಯಾನ್ ಆಗಿ ಎಲ್ಲಾ ಕಡೆ ಅವ್ರು ಮಾತನಾಡ್ತಾರೆ. ಅಪ್ಪು ಯಾವ ರೀತಿಯಾಗಿ ತನಗೆ ಪ್ರೇರಣೆ ಅನ್ನೋದನ್ನ ಹೇಳ್ತಾರೆ. ಕೇವಲ ಅವ್ರ ಮಾವ ಅಲ್ಲ, ನನಗೆ ಒಂದು ಅವರು ತುಂಬಾ ರೀತಿಯಂತಹ ಇನ್ಸ್ಪಿರೇಷನ್ ಅನ್ನುವಂತಹ ಮಾತನ್ನ ಹೇಳ್ತಿದ್ದಾರೆ. ಸೊ ಈಗಾಗಲೇ ಫಸ್ಟ್ ಹಾಫ್ ಮುಗಿದಿದೆ ಎಲ್ಲಾ ಕಡೆ, ಆಲ್ಮೋಸ್ಟ್ ಫಸ್ಟ್ ಹಾಫ್ ನಂತರ ಈಗ ಮತ್ತೆ ಸೆಕೆಂಡ್ ಹಾಫ್ಗಾಗಿ ಎಲ್ಲರೂ ಕೂಡ ಅಲ್ಲಿ ವೇಟ್ ಮಾಡ್ತಾ ಇರುವಂತಹ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ವಿ. ಸಂಪೂರ್ಣವಾಗಿ ಫುಲ್ ಆಗಿದೆ ವೀರೇಶ್ ಥಿಯೇಟರ್. ಅಲ್ಲಿ ಸಾಕಷ್ಟು ಚಿತ್ರರಂಗದ ಗಣ್ಯರಿದ್ದಾರೆ, ಜೊತೆಗೆ ಅವರ ಫ್ಯಾನ್ಸ್ ಇದ್ದಾರೆ. ಫ್ಯಾನ್ಸ್ ಜೊತೆ ಒಂದು ಸಿನಿಮಾ ನೋಡೋದಂದ್ರೆ ಅದೊಂದು ರೀತಿಯ ಮಜಾ. ಯಾಕಂದ್ರೆ ಅವರು ಅದನ್ನ ಖುಷಿ ಪಡುವಂತಹ ರೀತಿ, ಅವರು ಆ ರೀತಿ ಅಂತ ಇಮೋಷನಲ್ ಆಗುವಂತಹ ರೀತಿ, ಅದರ ಜೊತೆಗೆ ಬರೆಯುವಂತಹ ರೀತಿ, ಅವೆಲ್ಲವೂ ಕೂಡ ಆ ಒಂದು ಪವಿತ್ರ ಕ್ಷಣ ಅಂತ ನೀವು ಇಲ್ಲಿ ಗಮನಿಸಬಹುದು. ಸಂಪೂರ್ಣವಾಗಿ ಅವರ ಅಪ್ಪು ಅವರ ಕೊನೆ ಮಗಳು ಅಂದ್ರೆ ಎರಡನೇ ಮಗಳು ವಂದಿತಾ ಕೂಡ ಅಲ್ಲಿ ಇದ್ದಾರೆ. ಹಾಗೇನೆ ಈಗಾಗಲೇ ರಾಘವೇಂದ್ರ ರಾಜ್ಕುಮಾರ್ ಅವರ ಮಕ್ಕಳಲ್ಲಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ರಾಜ್ ಕುಟುಂಬ ಇವತ್ತು ವೀರೇಶ್ ಥಿಯೇಟರ್ ಅಲ್ಲಿ ಬಂದು ಅಲ್ಲಿ ಅಪ್ಪುವಿನ ಕೊನೆಯ ಚಿತ್ರವನ್ನ ನೋಡ್ತಾ ಇದ್ದಾರೆ. ಒಂದ್ ಕಡೆ ಅವರಿಗೂ ನೋವು, ಇನ್ನೊಂದ್ ಕಡೆ ಅಪ್ಪು ಫ್ಯಾನ್ಸ್ ಜೊತೆ ನೋಡ್ತಿದ್ದೀವಿ ಅನ್ನುವಂತಹ ಖುಷಿ. ಯಾಕಂದ್ರೆ ಈಗ ಅಪ್ಪುವನ್ನ ಅವರ ಫ್ಯಾನ್ಸ್ ನಲ್ಲೇ ನೋಡ್ತಾ ಇದ್ದಾರೆ ಎಲ್ಲರೂ ಕೂಡ. ಈ ತರದ ಒಂದು ಸಂಭ್ರಮ ಯಾರಿಗೂ ಕೂಡ ಸಿಗೋದಕ್ಕೆ ಚಾನ್ಸೇ ಇಲ್ಲ. ಅಂತಹ ಒಂದು ವಿಶೇಷವಾದಂತಹ ವ್ಯಕ್ತಿತ್ವವನ್ನು ಹೊಂದಿದವರು ಅದು ಅಪ್ಪು. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಮೈಸೂರು ವಿಶ್ವವಿದ್ಯಾಲಯ ಅವರಿಗೆ ಗೌರವ ಡಾಕ್ಟರೇಟ್ ಅನ್ನು ಕೂಡ ಕೊಟ್ಟಿದೆ. ಅಪ್ಪುನ ಇವತ್ತಿನ ಬರ್ತ್ಡೇ ಹಿನ್ನೆಲೆಯಲ್ಲಿ, ಅವರ ಸಾಧನೆಯ ಹಿನ್ನೆಲೆಯಲ್ಲಿ ಮರಣೋತ್ತರ ಗೌರವ ಡಾಕ್ಟರೇಟ್ ಅನ್ನ ನೀಡಿದೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಈಗ ಸೊ ವೀರೇಶ್ ಥಿಯೇಟರ್ ನಲ್ಲಿ ನಾವು ತೋರಿಸ್ತಾ ಇದ್ವಿ ಇಡೀ ಒಂದು ರಾಜ್ ಕುಟುಂಬ ಅಪ್ಪುವಿನ ಕೊನೆಯ ಚಿತ್ರ ಜೇಮ್ಸ್ ಚಿತ್ರದ ಫಸ್ಟ್ ಶೋ ನೋಡ್ಬೇಕು, ಅಪ್ಪುವಿನ ಜೊತೆ ನೋಡ್ಬೇಕು ಅಂತ ಹೇಳಿ ಬೆಳಗ್ಗೆನೆ ಬಂದಿದ್ರು. ಆ ಒಂದು ಎಂಟ್ರಿ ಹೇಗಿರುತ್ತೆ, ಅಪ್ಪು ಫ್ಯಾನ್ಸ್ ನ ಖುಷಿ ಹೇಗಿರುತ್ತೆ, ಅವೆಲ್ಲವನ್ನ ನಾವು ಕಣ್ತುಂಬಿಕೊಳ್ಬೇಕು ಅಂತ ಹೇಳಿ ಇಡೀ ಕುಟುಂಬ ಅಲ್ಲಿ ಬಂದು ಸಿನಿಮಾವನ್ನ ನೋಡ್ತಾ ಇದೆ. ಫಸ್ಟ್ ಹಾಫ್ ಮುಗಿದಿದೆ, ಸೆಕೆಂಡ್ ಹಾಫ್ಗಾಗಿ ಈಗ ಎಲ್ಲರೂ ಕೂಡ ವೇಟ್ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ವೀರೇಶ್ ಚಿತ್ರಮಂದಿರದ ಹೊರಭಾಗದ ದೃಶ್ಯ ತೋರಿಸ್ತಾ ಇದೀವಿ. ಜಾತ್ರೆ ಅಂದ್ರೆ ಜಾತ್ರೆನೆ, ಹಬ್ಬ ಅಂದ್ರೆ ಹಬ್ಬನೇ. ಬೇರೆ ಯಾವ್ಯಾವ ಹಬ್ಬಗಳನ್ನ ನಾವು ಹೆಸರು ಹೇಳ್ತೀವಲ್ಲ, ಇದು ಅಪ್ಪು ಜಾತ್ರೆ, ಜೇಮ್ಸ್ ಜಾತ್ರೆ ಅನ್ನೋದಕ್ಕೆ ಎಲ್ಲ ದೃಶ್ಯಗಳೇ ಸಾಕ್ಷಿ. ಅಪ್ಪು ಇಲ್ಲ ಅನ್ನೋದನ್ನ ಯಾರು ಒಪ್ಕೊಳ್ಳೋಕೆ ಚಾನ್ಸೇ ಇಲ್ಲ. ನಮ್ ಜೊತೆ ಇದ್ದಾರೆ, ಅವರು ನಮ್ಮ ಮನಸ್ಸಲ್ಲಿದ್ದಾರೆ, ನಮ್ಮ ಭಾವನೆ ಜೊತೆ ಇದ್ದಾರೆ ಅನ್ನುವಂಥದ್ದು. ಮತ್ತೊಂದ್ ಕಡೆ ಅಪ್ಪು ಸಮಾಧಿಯ ಬಳಿ ಎಲ್ಲರೂ ಕೂಡ ಈಗ ದರ್ಶನವನ್ನ ಮಾಡ್ತಿದ್ದಾರೆ. ಸರ್ ಸೂಪರ್ ಆಗಿದೆ ಸರ್. ನಮ್ಮ ಪುನೀತ್ ಸರ್ ಇನ್ನು ನಮ್ಮ ಮನಸ್ಸಲ್ಲಿ ಬದುಕಿದ್ದಾರೆ ಸರ್, ಸತ್ತಿಲ್ಲ ಅವರು. ಎಲ್ಲ ಇದರಲ್ಲೂ ಅಭಿಮಾನಿಗಳನ್ನು ಬದುಕಿದ್ದಾರೆ ಸರ್. 200 days ಗ್ಯಾರಂಟಿ. ಏನು ಮಾತಾಡಂಗಿಲ್ಲ ಸರ್. ಫಿಲಮ್ ತುಂಬಾ ಸಾಕಾಗಿದೆ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ನೋಡ್ಬೋದು. ಅಸಲಿ ಆಟ ಈಗ ಶುರು ಆಗೋದು ಗೇಮು. ಬಾಸ್ ಎಂಟ್ರಿ ಶಿವಣ್ಣ ವಯಸ್ಸು ಸೆಟ್ ಆಗಲ್ಲ ಅಂತ ಅನ್ಕೊಂಡಿದ್ವಿ, ಆದ್ರೆ ಸೂಪರ್ ಆಗಿ ಸೆಟ್ ಆಗ್ತೈತೆ. ನೋಡೋಣ, ಇನ್ನು ಎರಡನೇ ಹಾಫ್ ಬಾಕಿ ಇದೆ ಸರ್. ಮನ್ಸಿಗೆ ತಡೆಯಕ್ಕಾಗಲ್ಲ ಸರ್, ಅಣ್ಣ ಇಲ್ಲ ಅನ್ನೋದು ಮನ್ಸಿಗೆ ತಡೆಯಕ್ಕಾಗಲ್ಲ. ಲಾಸ್ಟ್ ಸಿನಿಮಾ ಅಂತ ಅನಿಸ್ತೈತೆ, ತುಂಬಾ ನೋವಾಗುತ್ತೆ. ಏನು ಮಾಡೋಕ್ಕಾಗಲ್ಲ, ಜೀವನ ನಡಿಬೇಕು. ಇವತ್ತೇ ಅಂತಲ್ಲ, ಸ್ಮೈಲು ನಾವು ಸಾಯೋವರೆಗೂ ಅಭಿಮಾನ ಅನ್ನೋದು ನಾವು ಸಾಯೋವರೆಗೂ ಇದ್ದೇ ಇರುತ್ತೆ. ಆ ಸ್ಮೈಲು ಜೀವನ ಪೂರ್ತಿ ಇರುತ್ತೆ ಸರ್. ಅಪ್ಪು ಯಾವಾಗ್ಲೂ ಸೂಪರು, ಯಾವ ಮೂವಿ ನೋಡಿದ್ರು ಸೂಪರೇ. ನಾವು ಯಾವ್ದು ಕಳಪೆ ಅಂತ ಹೇಳೋದೇ ಇಲ್ಲ. ನಮ್ಮ ಬಾಸ್ ಮೇಲೆ ನಮ್ ಪ್ರೀತಿ ಇದ್ದೇ ಇರುತ್ತೆ. ಅವ್ರು ಇರ್ಲಿ ಬಿಡ್ಲಿ, ಯಾವಾಗ್ಲೂ ಅವ್ರು ನಮ್ ಜೊತೆನೆ ಇರ್ತಾರೆ ಅಂತ ನಾವು ಅನ್ಕೊಂಡಿದ್ವಿ. ಆ ನಗು ನೋಡ್ತಾ ಇದ್ರೆ ನಮ್ ಕಣ್ಣಲ್ಲಿ ನೀರ್ ಬರುತ್ತೆ ಇವತ್ತು. ಅದೇ ಬೇಜಾರಿದೆ, ಏನು ಮಾಡಕ್ಕಾಗಲ್ಲ. ಇನ್ನ 2 ಮೂವಿ ಇದೆಯಲ್ಲ, ಅದಕ್ಕೂ ಇದೇ ತರ ಮಾಡ್ಕೊಂತೀವಿ. ಫಸ್ಟ್ ಡೇ ಫಸ್ಟ್ ಶೋನೆ ನಾವು ಯಾವತ್ತೂ ಮಿಸ್ ಮಾಡ್ಕೊಂಡಿಲ್ಲ. ಫಸ್ಟ್ ಡೇ ಫಸ್ಟ್ ಶೋನೆ ನಮ್ಮ ಬಾಸ್ದು. ಆ ವಾಯ್ಸ್ನ ನಾವು ಮಿಸ್ ಮಾಡ್ಕೊಂತ ಇದೀವಿ ಅಷ್ಟೇ, ಬೇರೆ ಏನಿಲ್ಲ. ಇದುವರೆಗೆ ಬಾಸ್ ಕೆರಿಯರಲ್ಲಿ ಈ ತರ ಇಂಟ್ರೋಲ್ ಬ್ಲಾಕ್ ಇದ್ದೇ ಇಲ್ಲ, ಬಂದೇ ಇಲ್ಲ. ಏನ್ ಮಾಡೋರು ಅಂದ್ರೆ ಅವ್ರ ಫಿಲಿಮ್ ಇದೆ ಸರ್, ನೆಕ್ಸ್ಟ್ ಲೆವೆಲ್ ಫಿಲಿಮ್, ನೆಕ್ಸ್ಟ್ ಲೆವೆಲ್. ಪರ್ಫೆಕ್ಟ್ ಆಗಿ ಸೂಟ್ ಆಗಿದೆ, 100% ಸೂಟ್ ಆಗಿದೆ. ಅದು ಇನ್ನೊಂದ್ ಸ್ವಲ್ಪ ಶಿವಣ್ಣಗೆ ಹೇಳ್ ಮಾಡ್ತಿರೋ ಡೈಲಾಗ್ ತರ ಇದೆ. ಶಿವಣ್ಣ ನಮ್ ದೊಡ್ಡ ಬಾಸ್, ಅಲ್ಟಿಮೇಟ್. ಹೆಂಗಿದ್ರು ನಾವು ಇಷ್ಟು ದಿನ ಹತ್ಕಂತಾನೆ ಬಂದ್ವಿ, 4 ತಿಂಗಳು. ಇವತ್ತೊಂದಿನ ಖುಷಿ ಪಡೋಣ, ನೋಡಿ ಫುಲ್ ಎಂಜಾಯ್ ಮಾಡೋಣ, ಅದಷ್ಟೇ. ಚೆನ್ನಾಗಿ ಅನಿಸ್ತು. ಇಂಟ್ರೋಲ್ ಬ್ಲಾಕ್ ಮಾತ್ರ ಸೂಪರು. ತುಂಬಾ ಎಕ್ಸೈಟ್ಮೆಂಟ್ ಆಗಿದೆ, ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಟ್ವಿಸ್ಟ್ ಇದೆ ಅಂತ ಅನ್ನಿಸ್ತಿದೆ. ಸೊ ವೇಟಿಂಗ್ ಫಾರ್ ದಟ್. ತುಂಬಾ ಖುಷಿ ಆಯ್ತು ಆಕ್ಚುಲಿ. ಅವ್ರು ಬಿಟ್ಟು ಹೋಗಿದ್ದಾರೆ ಅನ್ನೋದಕ್ಕಿಂತ ಇದಾರೆ, ಇನ್ನ ಜೀವಂತವಾಗಿದ್ದಾರೆ ಅಂತಾನೆ ಅನ್ನಿಸ್ತಾ ಇದೆ. ಆ ಮೂವಿ ನೋಡಿದಾಗಿನ ಇನ್ನೂ ತುಂಬಾ ಖುಷಿ ಆಗ್ತಾ ಇದೆ.
ಬಟ್ ಪುನೀತ್ ವಾಯ್ಸ್ ಇದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನಮ್ಮ ಅಭಿಪ್ರಾಯ. ಮೂವಿ ನೋಡಿದಾಗ ಅದೇ ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇದೀವಿ ಅನ್ಸುತ್ತೆ. ಮತ್ತೆ ಆಸ್ ಯೂಶುವಲ್ ಪವರ್ ಅಲ್ಲೂ ಯಾವುದಕ್ಕೂ ಕಡಿಮೆ ಇಲ್ಲ. ಬಟ್ ಸ್ಟೋರಿನೂ ಅಷ್ಟೇ, ಸ್ಟಂಟು ಅಷ್ಟೇ, ಮತ್ತೆ ಫೈಟಿಂಗ್ ಅಲ್ಲಿ ಎರಡು ಮಾತಿಲ್ಲ. ಅದು 100% ಪರವಾಗಿಲ್ಲ, ಸೂಟ್ ಆಗುತ್ತೆ. ಏನು ಅದಕ್ಕೆ ಅದರಲ್ಲಿ ಏನು ವೇರಿಯೇಷನ್ ಏನಿಲ್ಲ, ಚೆನ್ನಾಗಿ ಸೂಟ್ ಆಗುತ್ತೆ. ಏನು ಹೇಳೋದು, ಅಪ್ಪು ಅವರು ಬರೀ ಇದು ಮೂವಿ ತರ ನೋಡಕ್ ಬಂದಿಲ್ಲ. ಅವ್ರ ಅಭಿಮಾನಿಯಾಗಿ, ಅಪ್ಪಟ ಅಭಿಮಾನಿಯಾಗಿ ಅವ್ರನ್ನ ಇಡೀ ಜೀವನ ಕಳೆಯೋವರೆಗೂ ಇದು ಕೊನೆಯ ಚಿತ್ರ. ಒಂದು ದೇವರಾಗಿ ನೋಡಕ್ ಬಂದಿದ್ದೀವಿ. ಅದು ಹೊರತಾಗಿ ನೋಡಿದ್ರೆ ಇನ್ನು ಎಷ್ಟು ವರ್ಷಗಳು ಕಳೆದ್ರು, ಯುಗಗಳು ಕಳೆದ್ರು, ನಮ್ಮ ಕನ್ನಡ ಚೆನ್ನಾಗಿರೋವರೆಗೂ ಎಲ್ಲರ ಮನಗಳಲ್ಲೂ ಉಸಿರಾಗಿರ್ತಾರೆ. ಬಹಳ ಚೆನ್ನಾಗಿದೆ. ನಮ್ಮ ಇಡೀ ಲೈಫಲ್ಲಿ ಈ ಥರ ಒಂದು ಪಿಕ್ಚರ್ನ ನಾವು ನೋಡ್ತೀವಿ ಅಂತ ಅನ್ಕೊಂಡಿರಲಿಲ್ಲ. ಅದರಲ್ಲೂ ಅಪ್ಪು ಸರ್ದು ಇದು ಕೊನೆ ಪಿಕ್ಚರ್ ಅಂತ ನಮ್ಗೆ ಅನ್ನಿಸ್ತಾ ಇಲ್ಲ. ಅಪ್ಪು ಸರ್ ಎಲ್ಲೂ ಹೋಗಿಲ್ಲ, ನಮ್ಮ ಜೊತೆಲೇ ಇದ್ದಾರೆ. ನಮ್ಮ ಅಭಿಮಾನಿಗಳು ಏನಿದ್ದಾರೆ, ಅಪ್ಪು ಸರ್ ಅಭಿಮಾನಿಗಳ ಹೃದಯದಲ್ಲಿದ್ದಾರೆ. ಮತ್ತೆ ರಾಜವಂಶದಲ್ಲಿ ಮತ್ತೆ ಈ ಥರ ಚಿತ್ರಗಳನ್ನ ನಾವು ಪುನೀತ್ ರಾಜ್ಕುಮಾರ್ ಅವ್ರನ್ನ ನೋಡೋಕ್ಕಾಗಲ್ಲ ಅನ್ನೋದೇ ಒಂದೇ ನಮಗೆ ನೋವು. ಮತ್ತೆ ಪುನೀತ್ ರಾಜ್ಕುಮಾರ್ ಅವರು ಈ ಎಲ್ಲ ಅಭಿಮಾನಿಗಳ ಮನಸ್ಸಲ್ಲಿ. ಮೇಡಮ್, ಪುನೀತ್ ರಾಜ್ಕುಮಾರ್ ಇವತ್ತು ರಾಜ್ಯದಲ್ಲಿ, ದೇಶದಲ್ಲಿ ಸಂಚಲನ ಉಂಟು ಮಾಡಿದ್ದಾರೆ. ಅವರು ಬದುಕಿದ್ದಾಗ ಎಲೆಮರೆ ಕಾಯ್ತಾರ ಇದ್ರು. ಇವತ್ತು ಅವರ ತ್ಯಾಗದಿಂದ, ಅವರ ಬದುಕು, ಅವರು ನಿಮಗೆ ದುಡ್ಡು ಫೇಮ್ ಇದ್ರೆ ಜನಗಳು ಮೇಲೆ ನಡೀತಾರೆ, ನೆಲದ ಮೇಲೆ ನಡೆಯಲ್ಲ. ಆದರೆ ಪುನೀತ್ ರಾಜ್ಕುಮಾರ್ ಅವರ ನಯವಂತಿಕೆ, ವಿನಯ, ಆಕ್ಟಿಂಗ್ ಅಲ್ಲ, ಸಹಜವಾದ ಅವರ ಒಳ್ಳೆತನ ಇದೆಯಲ್ಲ, ಅದು ಇಡೀ ಕರ್ನಾಟಕದ 7 ಕೋಟಿ ಜನರ ಹೃದಯವನ್ನು ಕಲ್ಕಿದೆ ಅವರ ನೋವು. ಆದರೆ ನಾವೇನು ಮಾಡೋಕ್ಕಾಗಲ್ಲ, ವಿಧಿ ಮುಂದೆ ನಾವು ಅಸಹಾಯಕರು. ಆದರೆ ಆ ದೇವರು ಒಂದು ಕೆಲಸ ಏನಪ್ಪ ಅಂತ ಹೇಳಿದ್ರೆ, ಪುನೀತ್ ಅವ್ರನ್ನ ಕಿತ್ಕೊಂಡಿರ್ಬೋದು, ಆದರೆ 7 ಕೋಟಿ ಕನ್ನಡಿಗರ ಹೃದಯದಿಂದ ಆ ದೇವ್ರ ಕೈಲಿ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಮಗೆ ನಾನು ಬಿಸ್ನೆಸ್ ಇದ್ರಲ್ಲ, ನಾನು ಇದು ಏನಂತ ಇದೇನಿರಲಿಲ್ಲ, ನನಗೇನು ನನ್ನ ಕೆಲಸ ಅಷ್ಟೇ ಇದ್ದಿದ್ದು. ಅದು ಪುನೀತ್ ರಾಜ್ಕುಮಾರ್ದು ನಾನು 15-20 ವರ್ಷದಿಂದ ನನ್ನ ದುಡಿಮೆಯಲ್ಲಿ ಸಮಾಜಕ್ಕೆ ಎಂಟಾಣಿ ಕೊಟ್ಕೊಂಡು ಬರ್ತಾ ಇದ್ದೀನಿ. 4 ರೂಪಾಯಲ್ಲಿ ಎಂಟಾಣಿ ಕೊಟ್ಕೊಂಡು ಬರ್ತಾ ಇದ್ದೀನಿ ಮೊದಲಿಂದ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ. ಪುನೀತ್ ರಾಜ್ಕುಮಾರ್ ತೀರೋದ್ಮೇಲೆ ಪುನೀತ್ ರಾಜ್ಕುಮಾರ್ ತ್ಯಾಗದ ನೋಡ್ಬಿಟ್ಟು ನಾನು ಇನ್ನೂ ಸ್ಪೀಡ್ ಅಪ್ ಆದೆ. ನಾನು ನೋಡಿ, ಈ ವರ್ಷ SLC PUCನಲ್ಲಿ ಹೈಯೆಸ್ಟು ಯಾರ್ಯಾರು ಸ್ಟೂಡೆಂಟ್ಸ್ ಇರ್ತಾರಲ್ಲ 80-90% ಅವ್ರಿಗೆಲ್ಲ ನಗದು ಬಹುಮಾನ ಇಡೀ ರಾಜ್ಯದಲ್ಲಿ ಮಾಡಬೇಕಂತಿದ್ದೀನಿ. ಬೆಂಗಳೂರಿನಲ್ಲಿ ಆಟೋ ರಿಕ್ಷಾ ಚಾಲಕರು, ಪೊಲೀಸರು, BBMP ಡ್ರೈವರ್ಗಳು, ಬಸ್ ಡ್ರೈವರ್, ಕಂಡಕ್ಟರ್ ಅವರಿಂದ ಕನ್ನಡ ಉಳ್ಕೊಂಡಿದೆ ಬೆಂಗಳೂರಲ್ಲಿ ಆ್ಯಕ್ಚುಲಿ. ಅದರಿಂದ ಅವ್ರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದೀನಿ. ಮೇಡಮ್, ಈ ಪುನೀತ್ ರಾಜ್ಕುಮಾರ್ ಹೇಳಿದ್ನಲ್ಲ, ತುಂಬ ಹೃದಯನೇ ಶೂನ್ಯ ಆಗ್ತದೆ. ನಿಮ್ಗೆ ನೆನ್ಸ್ಕೊಂಡ್ಬಿಟ್ರೆ ಪ್ರಪಂಚ ಬೇಡ ಅನಿಸ್ತದೆ. ಯಾಕೆ ಗೊತ್ತಾ, ಒಳ್ಳೆತನಕ್ಕೆ ಅಷ್ಟು ಶಕ್ತಿ ಇದೆ. ಒಳ್ಳೆತನ ಹೋಗ್ಬಿಟ್ಟಾಗ ನಮಗೆ ಒಂಥರ ಅನಾಥ ಭಾವನೆ ಬರ್ತದೆ. ಪುನೀತ್ ಅಂತ ಅದ್ಭುತವಾದ ಒಳ್ಳೆತನ, ತ್ಯಾಗ ಎರಡನೇ, ನಿಮ್ಗೇನು ಬೇರೆದ್ರ ಬಗ್ಗೆ ಇಲ್ಲ, ಅವೆರಡನೇ ವರ್ಕೌಟ್ ಆಗಿರೋದು. ಒಂದ್ ಕಡೆ ಪುನೀತ್ ರಾಜ್ಕುಮಾರ್ ಅವರ ಜೇಮ್ಸ್ ಕೊನೆಯ ಚಿತ್ರದ ಪ್ರದರ್ಶನ, ಮತ್ತೊಂದು ಕಡೆ ಅಪ್ಪು ಸಮಾಧಿಯ ಮುಂದೆ ಅವರ ಫ್ಯಾನ್ಸ್ಗಳ ದರ್ಶನ. ಇವೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತಾ ಹೋಗ್ತೀವಿ ನಾನ್ ಸ್ಟಾಪ್ ಲೈವ್ ಅಲ್ಲಿ ಬ್ರೇಕ್ ಆದ್ಮೇಲೆ. ಜೇಮ್ಸ್ ಜಾತ್ರೆಯಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೀವಿ. ಜೊತೆಗೆ ಅಪ್ಪು ಫ್ಯಾನ್ಸ್ ಅಂತೂ ನಿನ್ನೆಯಿಂದಲೂ ಕೂಡ ಯಾವ ರೀತಿಯಾಗಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾನ್ ಸ್ಟಾಪ್ ಲೈವ್ ಮೂಲಕ ನಾವು ನಿನ್ನೆ ರಾತ್ರಿಯಿಂದಲೂ ತೋರಿಸ್ತಾ ಇದ್ದೀವಿ. ಹರೀಶ್ ನಾಗರಾಜ್ ಈಗಾಗಲೇ ವೀರೇಶ್ ಥಿಯೇಟರ್ ಅಲ್ಲಿ ಇದ್ದಾರೆ. ಅವರು ಬೆಳಗಿನಲ್ಲಿ ಬೇರೆ ಬೇರೆ ಥಿಯೇಟರ್ಗಳಿಗೆ ಹೋಗ್ತಾ ಇದ್ರು, ಅಲ್ಲಿನ ವಿಶೇಷತೆಗಳನ್ನ ಅವರು ಹೇಳ್ತಾ ಇದ್ರು. ಹರೀಶ್, ಈಗಾಗಲೇ ನೀವು ಬೇರೆ ಬೇರೆ ಥಿಯೇಟರ್ಗಳಲ್ಲಿ ನೋಡಿದ್ವಿ, ವೀರೇಶ್ ಚಿತ್ರಮಂದಿರದಲ್ಲಿ ಏನೇನು ಆಗ್ತಾ ಇದೆ ಅನ್ನೋದನ್ನ ತೋರಿಸಿದೆ. ಜೊತೆಗೆ ಈಗ ಸದ್ಯಕ್ಕೆ ಏನು ಆಗ್ತಾ ಇದೆ? ಈಗ ಸದ್ಯಕ್ಕೆ ಬೆಳಗ್ಗೆ ಸಿನಿಮಾ ಶುರುವಾಗಿದೆ. ಈಗ ಇಂಟರ್ವಲ್ ಮುಗೀತು, ಇಂಟರ್ವಲ್ ಸೆಕೆಂಡ್ ಹಾಫ್ ಶುರುವಾಗಿದೆ. ಜನ ಅಂತೂ ದೊಡ್ಡ ಜಾತ್ರೆ ತರ ಹೊರಗಡೆನೂ ಇದ್ದಾರೆ, ಒಳಗಡೆನೂ ಇದ್ದಾರೆ. ಟಿಕೆಟ್ ಬೇಕು ಅಂತ ಏನಾದ್ರೂ ಬಂದ್ರೆ ಬಹಳ ಕಷ್ಟ. ಬಿಕಾಸ್ ಜೇಮ್ಸ್ ಚಿತ್ರದ ಗುರುವಾರದ 6 ಪ್ರದರ್ಶನಗಳು ಭರ್ತಿಯಾಗಿದೆ. ಹೌಸ್ಫುಲ್, ಸ್ಕ್ರೀನ್ 1, 2 ಇದು ಕಷ್ಟ ಆಗ್ತಿರೋದು. ತುಂಬಾ ಜನ ಅದೇ ನೋವು ತೊಡ್ಕೋತಿದ್ದಾರೆ. ಹೆಂಗಾರು ಮಾಡಿ ನಿಮ್ಮ ಇನ್ಫ್ಲೂಯೆನ್ಸ್ ಅಲ್ಲಿ ಒಂದು ಟಿಕೆಟ್ ಕೊಡಿಸಿ ಸರ್ ಅಂತಾರೆ. ನನಗೆ ಅಷ್ಟೊಂದು ಇನ್ಫ್ಲೂಯೆನ್ಸ್ ಇಲ್ಲ, ಟಿಕೆಟ್ ಕೊಡ್ಸೋಣಪ್ಪ. ತುಂಬಾ ಜನ ನನ್ನ ಕೇಳ್ತಿದ್ದಾರೆ, ಹೆಂಗಾರು ಮಾಡಿ ಹರೀಶ್ ಸರ್ ಟಿಕೆಟ್ ಕೊಡಿಸಿ ಅಂತ. ನನಗೆ ಆ ಶಕ್ತಿ ಇಲ್ಲ.
ಅವ್ರನ್ನಾರು ಕೇಳಿದ್ರೆ ಟಿಕೆಟ್ ಕೊಡಿಸ್ತಾರೋ ಕೇಳೋಣ ಅಂತ. ಯಾಕೆಂದ್ರೆ ಅವರೊಬ್ಬ ವಿತರಕರಾಗಿ, ಅವರೊಬ್ಬ ಪ್ರದರ್ಶಕರಾಗಿ, ಅವರೊಬ್ಬ ನಿರ್ಮಾಪಕರಾಗಿ, ಈ ವೀರೇಶ್ ಥಿಯೇಟರ್ನ ಓನರ್ ಆಗಿ ನಮ್ಮ ಜೊತೆ ಇದ್ದಾರೆ ಶ್ರೀ KV ಚಂದ್ರಶೇಖರ್ ಮತ್ತು ಅವರ ಪುತ್ರ ಕುಶಾಲ್ ಚಂದ್ರ, ಇಬ್ರು ಕೂಡ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಕುಶಾಲ್ ನಮಸ್ಕಾರ. ನಮಸ್ತೆ. ಈಗ ಹಿಂಗಾರು ಮಾಡಿ ಟಿಕೆಟ್ ಕೊಡಿಸ್ಬೇಕಲ್ಲ ನೀವು? ಸರ್ ಇವತ್ತು ಟಿಕೆಟ್ ಅನ್ನೋ ಪ್ರಶ್ನೆ ಇಲ್ಲ. ಅಭಿಮಾನ ಇದೆ ಅಂದ್ರೆ ನಾವು ನಿಂತ್ಕೋತೀವಿ, ನಿಂತ್ಕೊಂಡು ನೋಡ್ಬೋದು ಸರ್, ಅಷ್ಟೇ. ಯಾಕಂದ್ರೆ ಕೂತ್ಕೊಳಕ್ಕಂತೂ ವ್ಯವಸ್ಥೆ ಮಾಡಕ್ಕಾಗಲ್ಲ, ನೋಡ್ಬೋದು. ಬಟ್ ನಾವು ಕೇಳ್ಪಟ್ವಿ ಟಿಕೆಟ್ ಇಲ್ದೇನು ಕೂಡ ತುಂಬಾ ಜನ ಒಳಗಡೆ ಸಿನಿಮಾ ನೋಡ್ತಿದ್ದಾರೆ ಅಂತ. ಅಭಿಮಾನಕ್ಕೆ ನಾವು ಬೆಲೆ ಕೊಡ್ಲೇಬೇಕು. ಈ ಚಿತ್ರದಲ್ಲಿ ಅಭಿಮಾನ ತೋರಿಸಿದಷ್ಟು ಬೇರೆ ಅಣ್ಣವ್ರ ಫಿಲಂ ತೋರಿಸಿಲ್ಲ ಅಂತ ನಾನು ಹೇಳಲ್ಲ, ಆದ್ರೆ ಆ ಒಂದು ಕಾತುರ ಇದೆಯಲ್ಲ, ಆ ಕಾತುರ ನನ್ನ 40 ವರ್ಷದ ಇತಿಹಾಸದಲ್ಲಿ ಇದು ಪ್ರಥಮ ಸರ್. ಸರಿ, ಅಣ್ಣವ್ರ ಸಿನಿಮಾನು ಡಿಸ್ಟ್ರಿಬ್ಯೂಟ್ ಮಾಡಿದ್ರಿ, ದೊಡ್ಡ ದೊಡ್ಡ ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಿದ್ರಿ, ಪ್ರದರ್ಶನ ಮಾಡಿದ್ರಿ, ಎಲ್ಲ ಮಾಡಿದಿರಿ. ಹೌ ಸ್ಪೆಷಲ್ ಸರ್ ಈ ಜೇಮ್ಸ್ ಇವತ್ತು ವೀರೇಶ್ ಥಿಯೇಟರ್? ಅಪ್ಪು ಅವರು ಇಲ್ಲ ಅನ್ನೋದು ಪ್ರತಿಯೊಬ್ಬರಿಗೂ ಮನವರಿಕೆ ಆಯ್ತು, ಮನಸ್ಸಿನಲ್ಲಿ ನಾವು ಮಡಿಕೊಂಡ್ಬಿಟ್ಟು ಅವ್ರು ನೋಡ್ಬೇಕಲ್ಲ, ಅದು ಇವತ್ತಾಗಿದೆ. ನೋಡ್ತಾ ಇದೀವಿ ನಾವು. ಅಪ್ಪು ಅವ್ರನ್ನ ನೋಡ್ತಾ ಇದ್ದಿದ್ದೆ ಪರದೆ ಮೇಲೆ. ಎಲ್ಲೋ ಕೆಲವರಿಗಷ್ಟೇ ಅಪ್ಪು ಅವರು ಬೇರೆ ಫಂಕ್ಷನ್ಗಳಲ್ಲಿ ಮತ್ತೊಂದು ಲೈವ್ ನೋಡೋದಕ್ಕಾಗಲಿ ನೇರವಾಗಿ ನೋಡೋದಕ್ಕೆ ಸಾಧ್ಯ ಆಯ್ತು. ಬಹುಶಃ ಅದೆಲ್ಲ 1% ಇಲ್ವೇನೋ, ಆದರೆ 99% ನಾವು ಅಪ್ಪು ಅವ್ರನ್ನ ನೋಡ್ತಾ ಇದ್ದಿದ್ದು ಪರದೆನೇ ಇಲ್ಲ. ಇವತ್ತು ಆ ಪರದೆ ನೋಡ್ತಾ ಇದ್ದೀವಿ, ಅಲ್ಲಿ ಅಪ್ಪು ಇದ್ದಾರೆ. ಆ ನೋವಿದೆ. ಕೊರೋನಾ ಸಂಕಟದಲ್ಲಿ ನಾವು ಬೇಡಪ್ಪ ಉದ್ಯಮ ಅಂತಿದ್ದೋ, ಇಲ್ಲ ಉದ್ಯಮ ಇರಬೇಕು ಅಂತ ಅನ್ಸಿದ್ದು ಇನ್ಯಾರಿಂದನೂ ಅಲ್ಲ, ಅಪ್ಪುಯಿಂದ ಇವತ್ತಿದೆ. ಆ ಒಂದು ಖುಷಿ, ಆ ಒಂದು ಉಲ್ಲಾಸ ನಮ್ಮ ಹೃದಯದಲ್ಲಿ ಮಡಿಕೊಂಡಿದ್ದು ಅದು ನಿರಂತರವಾಗಿರುತ್ತೆ. ಏನೋ ವೀರೇಶ್ ಥಿಯೇಟರ್ಲಿ ಎಂಥ ಭರ್ಜರಿಯಾದಂಥ ಅರೇಂಜ್ಮೆಂಟ್ಸ್ಗಳಿದೆ, ಅದ್ಭುತವಾಗಿದೆ ಹಂಗೆ ನೋಡಕ್ ಹೋದ್ರೆ. ಅದಕ್ಕೆ ಕಾರಣಕರ್ತ KV ಚಂದ್ರಶೇಖರ್ ಅವರ ಪುತ್ರ ಕುಶಾಲ್ ಚಂದ್ರ. ಹಾಯ್ ಕುಶಾಲ್. ಹಾಯ್ ಸರ್. ಈ ಅಭಿಮಾನ ಏನು, ಈ ಪ್ರೀತಿ ಏನು? ಸೊ ಈ ಪ್ರೀತಿ ಅಭಿಮಾನ ಎಲ್ಲ ಅಭಿಮಾನಿಗಳು, ಎಸ್ಪೆಷಲಿ ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ಇವ್ರುಗಳೆಲ್ಲ ಮಾಡಿದಂಥ ಒಂದು ಅರೇಂಜ್ಮೆಂಟ್ಸ್ ಇದೆ. ಪ್ರತಿ ಒಂದು ಕ್ರೆಡಿಟ್ ನಾನು ತಗೊಳ್ಳೋಕ್ಕಿಂತ ಅವ್ರುಗಳು ಕೊಡೋಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಅವ್ರುಗಳು ಮಾಡಿಲ್ಲ ಅಂದರೆ ಇದು ಸಾಧ್ಯ ಆಗ್ತಿರಲಿಲ್ಲ. ಸೊ ಅದ್ರ ಜೊತೆಗೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಯಾರು ಒಬ್ಬರು ಅವರ ವೈಯಕ್ತಿಕವಾದ ಒಂದು ಭಾವಚಿತ್ರ ಇಲ್ಲ ಎಲ್ಲರೂ. ಹೌದು, ಎಲ್ಲಿ ನೋಡೋರು ಬರೀ ಅಪ್ಪು, ಅಣ್ಣವರು, ಅಣ್ಣವ್ರ ಫ್ಯಾಮಿಲಿ ಇಷ್ಟೇ ಇರೋದು. ಅವ್ರು ಮಾಡ್ತಿರೋ ಸ್ವಂತ ಅವ್ರದ್ದು ಕೂಡ ಹಾಕೊಂಡಿಲ್ಲ. ಸೊ ಇದು ಆರ್ಟ್ ಕೋರ್ ಅವರ ಅಭಿಮಾನ ಏನಿದೆ ಅದನ್ನ ತೋರಿಸ್ತಾ ಇದಾರೆ ಜನಕ್ಕೆ. ನಾವು ಅಪ್ಪು ತೋರಿಸ್ಬೇಕು ಅಷ್ಟೇ ಅವ್ರ ಮನಸ್ಸಲ್ಲಿರೋದು. ಸೊ ಅದು ಮಾಡಿದ್ದಾರೆ. ಒಳಗಡೆ ಹೇಗಿದೆ ಇವತ್ತು ಸರ್? ಒಳಗೆ ಏನಕ್ಕಿದೆ, ನನ್ನ ರಾತ್ರಿಯಿಂದ 6 ಗಂಟೆಯಿಂದ ಇವತ್ತು ಬೆಳಿಗ್ಗೆ 6 ಗಂಟೆ ಶೋಗೆ ನನ್ನ ರಾತ್ರಿ 6 ಗಂಟೆಯಿಂದ ಜನ ಇಲ್ಲಿ ಕಾಯ್ತಾ ಇದ್ದಾರೆ. ಡ್ಯಾನ್ಸ್ ಇರ್ಬೋದು, ಸಂಭ್ರಮಾಚರಣೆ ಇರ್ಬೋದು, ಪ್ರತಿಯೊಂದು ಕಡಿಮೆ ಏನಿಲ್ಲ ಅಂದ್ರೆ 3,000-4,000 ಜನ ಸೇರಿದ್ರು ರಾತ್ರಿ. ಟಿಕೆಟ್ ಇರೋರ್ನ ಒಳಗೆ ಬಿಟ್ಟಿದ್ದೀವಿ, ಇಲ್ದಿರೋರ್ನ ಈಚೆ ಕಳಿಸಿ ಕಾಯ್ತಾ ಇದ್ದಾರೆ. ಹೌದು ಹೌದು. ಅಂಡ್ ಇದ್ರ ಜೊತೆಗೆ ಇಲ್ಲಿ ಒಂದೇ ಕಡೆ ಅಲ್ಲ, ಪ್ರತಿಯೊಂದು ಊರಲ್ಲೂ ಪ್ರತಿಯೊಂದು ಥಿಯೇಟರ್ಲ್ಲೂ ಇದು ಸಂಭ್ರಮಾಚರಣೆ ನಡೀತಾ ಇದೆ. ನನ್ನ ಮಟ್ಟಿಗೆ ನಾನು ಹೇಳೋದಾದ್ರೆ ಇದು ಒಂಥರ ನಾಡಹಬ್ಬ ರೀತಿಯಾಗಿ ಹೋಗಿದೆ ಆ ಸಂಭ್ರಮಾಚರಣೆ ಅವರಲ್ಲಿ. ಅಂಡ್ ಇನ್ನೊಂದು ನಾವು ನೋಡ್ಬೇಕಾಗಿರೋದು, ಇವ್ರು ಯಾರನ್ನು ಸಂಭ್ರಮ ಮಾಡ್ತಾ ಇದ್ದಾರೆ. ಯಾರು ಪ್ರತಿಯೊಬ್ಬರು ಹೇಳ್ತಾ ಇರೋದು ಒಂದೇ, ಅಪ್ಪು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ. ವಿ ಡೂಯಿಂಗ್ ದ ಸೇಮ್. ಅವಾಗ ಏನ್ ಮಾಡ್ತೀವಿ, ಇವ್ರು ಅದೇ ಮಾಡ್ತಾ ಇದೀವಿ. ಎಲ್ಲಾ ಕಡೆಯಿಂದ ಕೂಡ ಬರ್ತಿದ್ದಾರೆ. ಇವತ್ತು ಟಿಕೆಟ್ ಅಂತೂ ಇಲ್ಲ, ನೀವೇ ಬೋರ್ಡ್ ಹಾಕ್ಬಿಟ್ಟಿದ್ದೀರಿ. ಈಗ ಆಕ್ಚುಲಿ ನಾನು ಅಭಿಮಾನಿಗಳು ಟಿಕೆಟ್ ಕೊಟ್ಟಿದ್ದೆ. ಈಗ ನಾನೇ ಸುಮಾರು ಸಲ ಕೇಳಿದೆ, ಇಲ್ಲ ಕೊಡ್ರಪ್ಪ ರಿವ್ಯೂ ಬರೋರ್ಗೆ ಒಂದಷ್ಟು ಟಿಕೆಟ್ ಬೇಕು ಅಂತ. ನನ್ನ ಹತ್ರ ಇಲ್ಲ. ಈಗ ಹೆಂಗ ಹೋಗಿದೆ ಅಂದ್ರೆ, ನನಗೆ ಇದು ಒಂದು ಸೀಟ್ ಬೇಕು, ನನ್ನ ಹತ್ರ ಟಿಕೆಟ್ ಇಲ್ಲ. ಆ ರೀತಿ ಹೋಗಿದೆ. ಸಂದರ್ಭದಲ್ಲಿ ಸರ್, ಈ ಸಂದರ್ಭದಲ್ಲಿ ನಾನು ಥ್ಯಾಂಕ್ಸ್ ಹೇಳ್ಬೇಕು, ಏನ್ ಹೇಳ್ಬೇಕು ಗೊತ್ತಿಲ್ಲ. ಈ ತಾವೆಲ್ಲ ನೋಡಿದಿರಿ, ಸುಮಾರು ಒಂದು 50 ಕಟೌಟ್ಸ್ ಇದೆ. 50 ಕಟೌಟ್ಸ್ ಇದೆ. ಬೇರೆ ಚಿತ್ರಗಳು ಥಿಯೇಟರ್ ನೋಡ್ತಾ ಇದ್ದೀರಿ. ನಾನು ನಿಂತ್ಕೊಂಡು ಮಾಡಿದೆ, ನನ್ನನ್ನು ನಾನು ಹೇಳಬಾರ್ದು ಅಂತ ದೊಡ್ಡ ಮನೆಯವರು ಹೇಳ್ಕೊಟ್ಟಿದ್ದಾರೆ. ನಾವೇನ್ ಮಾಡಿದ್ರು ನಾವು ಯಾರಿಗೂ ಹೇಳಬಾರ್ದು, ನಾವು ಮಾಡೋದು ಅಷ್ಟೇ ಮಾಡಬೇಕು. ಅದನ್ನ ನಮ್ಮಲ್ಲಿ ಇರುವಂತ ನಮ್ಮ ಜಾಗದ ಅಭಿಮಾನಿ ಮುಖಂಡರು ಫಾಲೋ ಮಾಡ್ತಿದ್ದಾರೆ. ಅದಕ್ಕೆ ಕಾರಣಕರ್ತರು ನಿಮ್ಮ ಒಂದು ಸಹಕಾರ ಕೇಳ್ತೀನಿ. ಬನ್ನಿ, ಶ್ರೀನಿವಾಸ್ ಅಂತ. ಹಾಯ್ ಶ್ರೀನಿವಾಸ್, ಬನ್ನಿ. ಓಕೆ ನೋಡಿ, ಇವರೆಲ್ಲ ಒಂದೇ ಒಂದು ಫೋಟೋ, ಎಲ್ಲಾನ ಇವ್ರ ಫೋಟೋ ಇದೆ ನೋಡಿ. ಇಲ್ಲ, ಯಾರ್ದು ಇಲ್ಲ. ಕರೆಕ್ಟ್, ಇವರೇ ರೂವಾರಿಗಳು. ಸೂಪರ್. ಈ ನಿಮ್ಮ ಮೂಲಕ ಅವ್ರಿಗೆ ನಾನು ನಮಸ್ಕಾರ ಮಾಡ್ತೀನಿ. ಯಾಕಂದ್ರೆ ಅವರು ಆ ಖುಷಿನಲ್ಲಿ ಏನ್ ಮಾಡಿದ್ದಾರೆ, ಅವರು ಎಷ್ಟು ಈ ಒಂದು ವಾತಾವರಣ, ಉತ್ತಮವಾದ ವಾತಾವರಣ ಕಲ್ಪಿಸಿ ಜನಗಳಿಗೆ ಅವಕಾಶ ಮಾಡಿಕೊಡ್ತಾರೆ, ಅಷ್ಟು ಈ ಜಾಗಕ್ಕೆ ಹೆಸರು ಬರುತ್ತೆ. ಅದಕ್ಕೆ ಕಾರಣಕರ್ತರು ಇವರು. ಈ ಅಭಿಮಾನ ಹೀಗೆ ಮುಂದುವರಿಲಿ, ನಾವೆಲ್ಲರೂ ಕೂಡ ನಿಮ್ ಜೊತೆಗಿರ್ತೀವಿ. ಎಲ್ಲಾನು ಒಂದು ಚಿಕ್ಕದು ಪಾಸ್ಪೋರ್ಟ್ ಸೈಜ್ ಫೋಟೋನು ಸಹ ಇಲ್ಲ. ಹೌದು, ಕರೆಕ್ಟ್. ನಾನು ನೋಡಿದೆ, ಎಲ್ಲ ಕಡೆ ಬೆಳಗ್ಗೆಯಿಂದ ನೋಡ್ತಿದ್ದೀನಿ ನಾನು.
ಜೇಮ್ಸ್ ಚಿತ್ರದ ಉತ್ಸವ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಅಭಿಮಾನಿಗಳಿಂದ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಸ್ಟಾರ್ಟಿಂಗ್ ಮಾಡಿದ್ರು ಜಾತ್ರೆ, ಜೇಮ್ಸ್ ಜಾತ್ರೆ ಅಂತ ಮಾಡಿದ್ರು. ನಾನು ನೋಡಿ ಇದು ಜಾತ್ರೆ ಎಲ್ಲ ಯಾಕಂಡ್ರೆ ಇದು ಜಾತ್ರೆ ಒಂದು ಊರಿಗೆ ಸೀಮಿತವಾಗಿರುತ್ತೆ, ಇದು ಹಬ್ಬ ಇದು. ಯಾಕೆ ಎಲ್ಲಾ ಕಡೆ ಮಾಡ್ತಾ ಇದ್ದಾರೆ, ಈ ಒಂದು ಥಿಯೇಟರ್ ಅಂತ ಎಲ್ಲಾ ಕಡೆ ಮಾಡ್ತಾ ಇದ್ದಾರೆ. ಅಂಡ್ ಇದಷ್ಟೇ ಅಲ್ಲ ಸರ್, ಇವತ್ತು 4 ದಿನ ಕೂಡ ಅನ್ನಸಂತರ್ಪಣೆ ಇರ್ಬೋದು, ನೀವು ನೋಡಿದಾಗ ಸಿಹಿ ಹಂಚಿಕೆಗಳು ನಡೀತಾ ಇದೆ, ಆಮೇಲೆ ಸೀರೆ ವಿತರಣೆ ಇದೆ, ಆಮೇಲೆ ಇದು ಈವೆಂಟ್ಸ್ ಇದೆ, ಭಾನುವಾರ ಈವೆಂಟ್ ಕೂಡ ಮಾಡ್ಕೊಂಡು ಹಮ್ಮಿಕೊಂಡಿದ್ದಾರೆ. ಸೊ ಪ್ರತಿಯೊಂದೂ ಯಾವ ಸ್ವಾರ್ಥ ಇಲ್ಲದೆ ಅಭಿಮಾನಿಗಳು ಸಂಭ್ರಮ ಪಡ್ತಾ ಇದ್ದಾರೆ. ಹೇಗಿರುತ್ತೆ ಇನ್ನೊಂದು ವಾರ? ನನಗೆ ಇವತ್ತೇ ತಡೆಯೋಕ್ಕಾಯ್ತು. ನನ್ಗೆ ಒಂದು ಶೋಗೆ ಐ ಆಮ್ ಟಯರ್ಡ್. ಕುಶಾಲ್ ಹೆಂಗೆ ಅಂದ್ರೆ ಯಾರಾದ್ರೂ ಇನ್ಫ್ಲೂಯೆನ್ಸ್ ಮಾಡಿ ಫೋನ್ ಎತ್ತಿದ್ರೆ ಇವ್ರಿಬ್ರು ಫೋನ್ ತೆಗೆದ ಕಷ್ಟ ಆಗ್ಬಿಡಿದೆ. ಹೆಂಗಪ್ಪ ಟಿಕೆಟ್ ಕೊಡೋದು ಇವ್ರಿಗೆ? ಸರ್ ನಾನು ಏನಿಲ್ಲ ಕನಿಷ್ಠ ಪಕ್ಷ ಅಂದ್ರೆ ಒಂದು 700 ಫೋನ್ ತೆಗೆದೇ ಇಲ್ಲ ನಾನು. ಕರೆಕ್ಟ್. ಯಾಕಂದ್ರೆ ಇಲ್ಲ ಅಂತ ಹೇಳಿದ್ರು ಅವ್ರು ಅರ್ಥ ಮಾಡ್ಕೊಳ್ಳಲ್ಲ. ನನ್ನ ಪರಿಸ್ಥಿತಿ ಏನು ನನ್ಗೆ ಗೊತ್ತು. ಕರೆಕ್ಟ್. ನಾನು ಇಲ್ಲ ಅಂತ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೋಬೇಕಲ್ಲ. ಟಿಕೆಟ್ ಕಾಸು ತಗೊಂಡು ನೆಲದ ಮೇಲೆ ಕೂತ್ಕೊಂಡು ಜಾಗ ಕೊಟ್ಬಿಟ್ರೆ ಸಾಕು ಕೂತ್ಕೊಂಡ್ಬಿಡ್ತೀವಿ ಅಂತಿದ್ರು ಯಾರೋ. ಆಗಲ್ಲ ಏನೇ ಸುಮಾರು ಜನ ನಮ್ಮ ಒಂದು ಈ ಜಾಗದಲ್ಲಿ ಅದೇನೋ ಗೊತ್ತಿಲ್ಲ, ಪೊಲೀಸ್ನವ್ರಿಗೂ ನಮ್ಮ ಅಭಿಮಾನಿ ಮುಖಂಡರಿಗೂ ಅಭಿಮಾನಿಗಳಿಗೆ ಇರೋ ಒಂದು ಬಾಂಧವ್ಯ ಏನಿದೆ, ಆ ಅಭಿಮಾನಿಗಳ ಜೊತೆನಲ್ಲಿ ನಮ್ಮ ಪೊಲೀಸ್ನವರು ಜೊತೆ ಸೇರ್ತಾರೆ. ಕರೆಕ್ಟ್. ಜೊತೆ ಸೇರ್ತಾರೆ. ನೀವೆಲ್ಲೇ ನೋಡಿ, ನೀವು ಯಾವ್ದೇ ನೋಡಿ, ಈ ಜಾಗದಲ್ಲಿ ಲಾಠಿ ಚಾರ್ಜ್ ಮತ್ತೊಂದು ಏನಿಲ್ಲ. 1000 ಜನ ನಿಂತಿದ್ರು ಅಣ್ಣವ್ರು ಅವ್ರ ಜೊತೆಲೇ ಹೋಗೋರು. ಈಗ ರಾಘಣ್ಣವ್ರು ಬಂದಿದಾರಲ್ಲ, ಅವ್ರ ಜೊತೆನಲ್ಲೇ ಮಾತಾಡ್ಸ್ಕೊಂಡು ಹೊರಗಡೆ ಹೋಗ್ತಾರೆ. ಅದಕ್ಕೆ ಕಾರಣಕರ್ತರು ಪೊಲೀಸ್. ವೀರೇಶ್ ಥಿಯೇಟರ್ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದವರು ಯಾರು ಇದ್ದಾರೆ ಸರ್? ಈಗ ರಾಘಣ್ಣ ಇದ್ದಾರೆ, ಮುರಳಿಯರ್ ಇದ್ದಾರೆ, ಆಮೇಲೆ ಎಲ್ಲ ಕುಟುಂಬದವರು ಇದ್ದಾರೆ. ಈಗ ನೀವು ನಂಬಲ್ಲ, ಅವರು 150 ಟಿಕೆಟ್ ಇವತ್ತಿನ 3 ಶೋ ಅವ್ರ ಕುಟುಂಬಕ್ಕೆ ಮೀಸಲಾಗಿಟ್ಟಿದೆ. ಸೊ ಇಡೀ ಅವ್ರ ಕುಟುಂಬದವರೆಲ್ಲ ಬಂದು ಮಾತಾಡ್ತಾರೆ. ಅವ್ರು ಹೇಗೆ ಅಂದ್ರೆ ಅವ್ರಿಗೆ ಹೇಳಿದೀವಿ ನಾವು, ನೀವು ಯಾವ ಟೈಮ್ ಬರ್ತೀರಾ ಬನ್ನಿ ಪಿಕ್ಚರ್ ನೋಡಿ. ಅವ್ರ ಉದ್ದೇಶ ಇಷ್ಟೇ, ನಾನು ಜನಗಳ ಜೊತೆ ಕೂತ್ಕೊಂಡು ಪಿಕ್ಚರ್ ನೋಡಬೇಕು, ಹೊರಗಡೆ ಬರಬೇಕು, ಅದೊಂದು ಆಸೆ. ಅಣ್ಣವ್ರು ಹಾಗೆ ಮಾಡ್ತಾ ಇದ್ದು, ನಾವು ಸಪರೇಟ್ ಆಗಿ ಪಿಕ್ಚರ್ ನೋಡ್ತೀನಿ ನಿಂತಿಲ್ಲ. ಅಣ್ಣವ್ರದೊಂದು ಗುಣ ಗೊತ್ತಾ, ನಾವು ಬಿಗಿನಿಂಗ್ ನಲ್ಲಿ ಟೈಟ್ಲ್ ಕಾರ್ಡ್ ಅಲ್ಲಿ ದೇವ್ರದ್ದು ಫೋಟೋ ತೋರಿಸ್ತೀವಿ, ಕೊನೆಯಲ್ಲಿ ಶುಭಮ್ ಅಂತ ತೋರಿಸ್ತೀವಲ್ಲ ನಾವು.